ಓಂ ಅರ್ಚಿತ ಸಂಸ್ಮೃತೋಧ್ಯಾತಃ ಕೀರ್ತಿತ ಕಥಿತ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತ ಕೇಶವಃ. ಸಾಧನೆಯ ಬಹಳ ದೊಡ್ಡದಾದ ಒಂದು ಸೋಪಾನ ಭಗವಂತನ ಪೂಜೆ ಅನ್ನುವ ನೆಲೆಯಲ್ಲಿ ಮುಖ್ಯವಾಗಿ ಪೂಜೆಯ ಬಗ್ಗೆ ಇರತಕ್ಕ ವೇದವ್ಯಾಸರ ಮಾತುಗಳನ್ನು ಮಧ್ವಾಚಾರ್ಯರು ಉಲ್ಲೇಖ ಮಾಡ್ತಾ ಹಿಂದೊಮ್ಮೆ ಬಿಲ್ವಪತ್ರೆಯ ಪೂಜೆಯ ಉಪಯೋಗವನ್ನು ತಿಳಿಸಿಕೊಟ್ಟಿದ್ದರು. ಈಗ ಮತ್ತೆ ಮುಖ್ಯವಾಗಿ ಗರಿಕೆಯ ಕುಡಿಗಳ ಬಗ್ಗೆ ಮಾತಾಡ್ತಾರೆ. ಅದು ಪುಲಸ್ತ್ಯನ ಮಾತು ಉದ್ಧಾರಗೊಂಡಿದೆ. ವಿಷ್ಣು ಪುರಾಣದಲ್ಲಿ ಅನೇಕ ಋಷಿಗಳು ಹೇಳಿದ ಮಾತುಗಳೆಲ್ಲ ಬರ್ತವೆ. ಮುಖ್ಯವಾಗಿ ಧ್ರುವನಿಗೆ ಕಾಡಿಗೆ ಹೋದಾಗ ತುಂಬ ಜನ ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ. ನಮಗೆ ಗೊತ್ತಿರುವಂತೆ ಕಥೆಯಲ್ಲಿ ಕೇಳಿದಂತೆ ನಾರದರು ಮಾತ್ರ ಅಲ್ಲ, ನಾನು ಧ್ರುವವರದ ಅಂತ ಹೇಳಿ ಬಹಳ ದೊಡ್ಡ ಮಟ್ಟಿನ ಒಂದು ಚಿಂತನೆಯನ್ನು ಕೊಟ್ಟಿದ್ದೇನೆ. ಅದು ಪೂರ ಮುಗಿಲಿಲ್ಲ ಇವತ್ತು. ಅಂದರೆ ಸುಮಾರೊಂದು 100 ಪ್ರವಚನಗಳಾಗಿವೆ. ಧ್ರುವ ಕಾಡಿನಲ್ಲಿ ಭಗವಂತನನ್ನು ಕಂಡು ಸ್ತೋತ್ರ ಮಾಡಿದ್ದಾನೆ. ಸ್ತೋತ್ರ ಮಾಡಿದ್ದರ ಮಾತುಗಳು ನಮಗೆ ಸಿಗುವಂಥದ್ದು ಇವತ್ತು ಭಾಗವತದಲ್ಲಿ 12 ಗೆರೆಗಳು ದ್ವಾದಶಾಕ್ಷರಕ್ಕೆ ಸಂಬಂಧಪಟ್ಟಂತೆ ಇದೆ. ಇನ್ನು ವಿಷ್ಣು ಪುರಾಣದಲ್ಲಿ ಕೆಲವು ಮಾತುಗಳು ಬಂದಿವೆ. ಅವನು ಸ್ತೋತ್ರ ಮಾಡಿತ್ತು, ಅದನ್ನೆಲ್ಲ ನಾನು ಅಲ್ಲಿ ಸಂಗ್ರಹ ಮಾಡಿದ್ದೇನೆ. ಹಾಗೆಯೇ ಸ್ಕಂದ ಪುರಾಣದಲ್ಲಿ ಅವನ ಸ್ತೋತ್ರಗಳ ಮಾತುಗಳು ಬಂದಿವೆ. ಸ್ಕಂದ ಪುರಾಣದಲ್ಲಿದ್ದ ಮಾತುಗಳ ಬಗ್ಗೆ ಚಿಂತನೆಯನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದೆ, ಆದರೆ ಇನ್ನೂ ಬಾಕಿ ಉಳಿದಿದೆ. ಅಂದರೆ ನನ್ನ ಪ್ರವಚನದಲ್ಲಿ ಧ್ರುವವರದಲ್ಲಿ ಅನೇಕ ಚಿಂತನೆಗಳು, ಅಂದರೆ ತುಂಬ ಪುರಾಣಗಳಿಂದ ಧ್ರುವವರದನನ್ನು ನಾನು ಬೆಳಗಿಸಿದ್ದೇನೆ. ಹಾಗಾಗಿ ಧ್ರುವನಿಗೆ ಹೊರಟೋಗುವಾಗ ಅನೇಕ ಋಷಿಗಳು ಉಪದೇಶ ಮಾಡಿದ್ದಾರೆ. ಮುಖ್ಯವಾಗಿ ದೇವರ ಪೂಜೆಗಳ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲಿ ಈ ಮಾತು ಬಂದಿರಬೇಕು. ಇಂಥ ಅನೇಕ ಮಾತುಗಳು ಬಂದಿವೆ. ಪುಲಸ್ತ್ಯರು ಹೇಳ್ತಾರೆ, ಭಕ್ತ್ಯಾ ದೂರ್ವಾಂಕುರೈಹಿ ಪುಂಭಿಹಿ ಪೂಜಿತಃ ಪುರುಷೋತ್ತಮಃ ಹರಿಹಿ ದದಾತಿ ಫಲಂ ಸರ್ವಯಜ್ಞೈಶ್ಚ ದುರ್ಲಭಂ. ಭಕ್ತ್ಯಾ ದೂರ್ವಾಂಕುರೈಹಿ ಪುಂಭಿಹಿ ಪೂಜಿತಃ ಪುರುಷೋತ್ತಮಃ. ಪ್ರಧಾನನಾಗಿ ಪುರುಷೋತ್ತಮನು ನಮಗೆ ಆರಾಧನೆಗೆ ಸಿಗಬೇಕು. ಯಾವ ಪ್ರಕಾರದಲ್ಲಿ? ಭಕ್ತಿಯಿಂದ ಮಾಡಿದಾಗ, ಅದು ಸಾಧನೆಗಳೇನು ಕೇಳಿದಾಗ ದೂರ್ವಾಂಕುರೈಹಿ ಅಂತ ಹೇಳುತ್ತಾರೆ. ದೂರ್ವೆಯ ಅಂದರೆ ಗರಿಕೆ ಅಂತ ಅರ್ಥ. ಗರಿಕೆಯ ಎಸಳುಗಳಿಂದ ಅಂದರೆ ಚಿಗುರುಗಳಿಂದ, ಬಹಳ ದಪ್ಪದಾದ ಬಹಳ ದೊಡ್ಡದಾದದ್ದಲ್ಲ. ದೂರ್ವೆಯ ಎಸಳುಗಳು ಚಿಗುರುಗಳು ಬಹಳ ಸುಲಭವಾಗಿ ಸಿಗ್ತವೆ. ಗರಿಕೆ ಅಂದಾಗ ಅದು ನೆಲದಲ್ಲೇ ಹರಡಿಕೊಂಡು ಹೋಗುವುದರಿಂದ ಸಾಮಾನ್ಯವಾಗಿ ಕಾಲಡಿಯಲ್ಲಿ ಕಳೆದೋಗ್ತದೆ, ಮೆಟ್ಟಿಕೊಂಡು ಹೋಗ್ತದೆ. ಇವತ್ತು ನಾವು ದಾರಿ ಅಂತ ಒಂದು ಮಾಡಿರುತ್ತೇವೆ. ವಾಹನಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಅಲ್ಲಿ ಬೇಕಾಗಿರತಕ್ಕಂಥ ಮೊದಲಿಗೆ ಜೆಲ್ಲಿ ಅಂತ ಹಾಕ್ತೇವೆ, ಅಂದರೆ ಕುಸಿದು ಹೋಗಬಾರ್ದು ನೆಲ ಅಂತ. ಅದನ್ನು ಗಟ್ಟಿಗೊಳಿಸಲಿಕ್ಕೋಸ್ಕರ ಮತ್ತೆ ಅಂಟ್ಲಿಕ್ಕೋಸ್ಕರ ಡಾಮರ್ ಹಾಕ್ತೇವೆ. ಅದು ಕಿತ್ತೋಗಬಾರ್ದು ಎನ್ನುವ ಗಟ್ಟಿತನಕ್ಕಾಗಿ ಮತ್ತೆ ಸಿಮೆಂಟು ಹಾಕಿಬಿಡುತ್ತೆ. ಹೀಗಾಗಿ ಇವತ್ತು ನಾವು ಬಹಳ ಕಠೋರವಾದ, ಕಠಿಣವಾದ, ಅತಿ ಕರಾಳವಾದ ನೆಲದಲ್ಲಿ ನಡಿಬೇಕಾಗ್ತದೆ ಒಂದೊಮ್ಮೆ ಹೋಗಬೇಕಾಗಿದ್ರೆ. ಅದಕ್ಕನುಗುಣವಾಗಿ ನೆಲವನ್ನು ನಾವು ಎಷ್ಟರ ಮಟ್ಟಿಗೆ ಗಟ್ಟಿಗೊಳಿಸಲು ಸುಗ ಅನೇಕ ಪದಾರ್ಥಗಳನ್ನು ಉಪಯೋಗಿಸಿಕೊಳ್ಳುತ್ತೇವೆಯೋ, ಹಾಗೆ ನಮ್ಮ ಕಾಲನ್ನು ಗಟ್ಟಿ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಪಾದರಕ್ಷೆಯಲ್ಲಿಯೂ ಅನೇಕ ವಿಧಗಳು ವಿನ್ಯಾಸಗಳು ಬರಲಿಕ್ಕೆ ಹೋಗಿ ಅದಕ್ಕನುಗುಣವಾಗಿ ಇದು ಅದೆಷ್ಟು ಗಟ್ಟಿಯಾಗ್ತದೆ ಅದಕ್ಕನುಗುಣವಾದಂತಹ, ಅಂದರೆ ಉದಾಹರಣೆಗೆ ನಾವು ಎಷ್ಟು ಮೆಲ್ಲಕ್ಕೆ ಹೇಳುತ್ತೇವೆಯೋ ಅಷ್ಟು ಸುಲಭವಾಗಿ ನಮ್ಮ ಕಿವಿ ಗ್ರಹಿಸ್ತದೆ. ಕರ್ಕಶವಾದ ಶಬ್ದಗಳನ್ನು ಕೇಳಿ 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 ಕಿವಿ ಒಂದೊಮ್ಮೆ ದಪ್ಪ ಆಗಿಬಿಟ್ರೆ, ಸಿಮೆಂಟ್ ಕಿವಿ ಆಗಿಬಿಟ್ರೆ ಮಾತುಗಳು ಗಟ್ಟಿಯಾಗಬೇಕಾಗ್ತದೆ. ಅದರ ಡಿಸಿಬಲ್ ಮೇಲೆ ನಿಲ್ಲಿಸ್ತಾರೆ. ಹಾಗೆ ಗಟ್ಟಿ ಮಾತಾಡಿದಾಗ ಸಣ್ಣ ಮಾತುಗಳು ಸಾಯ್ತಾರೆ, ಹೊರಟೋಗ್ತಾರೆ. ಹೀಗೆ
ನಮ್ಮಲ್ಲಿರತಕ್ಕಂಥ ಮೆಲು ಮಾತಾಡಿದ ಸಂಗತಿಗಳನ್ನು ಕೇಳುವ ಭಾಗ್ಯ, ಯೋಗ, ಹಾಗೆ ಬಹಳ ಚಂದವಾಗಿರತಕ್ಕಂಥ ವಸ್ತುಗಳನ್ನು ತಿನ್ನುವ, ಪಡೆಯುವ ಕತೆ, ಸೂಕ್ಷ್ಮವಾದ ದೃಷ್ಟಿ ಇವೆಲ್ಲ ಕಳೀತಾ ಉಂಟು. ಯಂತ್ರದ ಪ್ರಕಾರದಿಂದ ಸೂಕ್ಷ್ಮ ದೃಷ್ಟಿ ಸತ್ತಿದೆ, ಯಂತ್ರದ ಪ್ರಕಾರದಿಂದ ಶ್ರವಣೇಂದ್ರಿಯ ಸತ್ತಿದೆ. ಹಾಗೆ ನಮಗೆ ಸಹಜವಾದ ನೆಲದಲ್ಲಿ ಕಾಲಿಡಬೇಕಾದ ಸಾಮರ್ಥ್ಯ ಈಗ ಕುಂಠಿತವಾಗಿದೆ. ಆದ್ದರಿಂದ ಇವತ್ತು ನಿಮಗೆ ದೂರ್ವಾಂಕುರ ಸಿಗುವುದು ಬಹಳ ಕಷ್ಟ, ವಿರಳ, ಬಹಳ ಕಮ್ಮಿ ಆಗ್ತದೆ. ಗರಿಕೆ ಎಂಥದ್ದು ಬೆಳೀತದೆ. ನಾವಿವತ್ತು ಲಾನ್ ಅಂತ ಹೇಳಿಕೊಂಡು ಬಹಳ ಮೃದುವಾದ, ಅಂದರೆ ಕೆಲವು ಆರೋಗ್ಯ ಪದ್ಧತಿಗಳಲ್ಲಿ ಅದು ಹೇಳಿದ್ದಾರೆ, ನೀವು ನಡಿಬೇಕು ಅಂತಾರೆ. ದಿನ ನಡೆಯೋದು ಕಮ್ಮಿ ಆಗಿದೆ. ಯಾಕೆಂದರೆ ಈಗ ಮನೆಯಲ್ಲಿ ಎಲ್ಲ ಬಹಳ ಚಂದವಾದ ಇಂಥದ್ದೇ ನೆಲಗಳು ಬರ್ತವೆ, ಚಕ್ರ ಇದ್ದು ಕುರ್ಚಿ ಬಂದಿರುತ್ತದೆ. ಹಾಗಾಗಿ ಅವನು ಅದರಲ್ಲಿ ಕೂತು ಎಲ್ಲೆಂದರಲ್ಲಿ ಓಡಾಡ್ತಾನೆ. ಸೀದಾ ಹೇಳ್ಬೇಕಾಗೇ ಇಲ್ಲ, ಸೀದಾ ಅಡುಗೆ ಕೋಣೆ ಬರ್ತಾನೆ. ಅಡುಗೆ ಕೋಣೆಯಲ್ಲಿ ಬೇಕಾದ್ದನ್ನು ತೆಗೆದು ಕುಡಿದು ತಿಂದು ಅಲ್ಲೇ ಬಾಗಿಲಾಗಿ ಸೀದಾ ಅವನ ರೂಮಿಗೆ ಬರ್ತಾನೆ. ಓದಲಿಕ್ಕೆ, ನೋಡಲಿಕ್ಕೋ, ರೆಫರೆನ್ಸಿಗೋ ಅಥವಾ ವಿಡಿಯೋ ನೋಡಲಿಕ್ಕೆ ಬರ್ತಾನೆ. ಅಲ್ಲಿಂದ ಸೀದಾ ಬಾತ್ರೂಮಿಗೆ ಹೋಗ್ತಾನೆ. ಚೇರ್ ಮೂವ್ ಆಗುವ ಮೂಲಕ ಅವನು ನಡೆಯುವುದಿಲ್ಲ. ಅದನ್ನು ಅವನಿಗೆ ನಡಿಲಿಕ್ಕೆ ಹೇಳಿಬಿಡ್ತಾರೆ ವೈದ್ಯರು, ದಿನಕ್ಕೊಂದಿಷ್ಟು ಹೆಜ್ಜೆ ಹಾಕಿ ಅಂತ. ಅದು ಅವನಿಗೆ ಕೌಂಟ್ ಮಾಡಲಿಕ್ಕೆ ಟೈಮ್ ಇರುವುದಿಲ್ಲ, ಮನಸ್ಸು ಎಲ್ಲಿ ವಿಗ್ರಹ. ಅದಕ್ಕೆ ಅವನಿಗೆ ಪಟ್ಟಿ ಕಟ್ತಾರೆ, ಎಷ್ಟು ಹೆಜ್ಜೆ ಆಯಿತು ಅಂತ ಅದು ಹೇಳುತ್ತದೆ, ಎಷ್ಟು ಹೊತ್ತು ನಡೆದ, ಎಷ್ಟು ಕಿಲೋಮೀಟರ್ ನಡೆದ ಅಂತ. ಅಲ್ಲಿಗೆ ಅವನು ನಡೆಯುವುದರಲ್ಲಿ ನಿಲ್ಲಿಸಲಿಕ್ಕೂ ಮೆಷಿನ್ ಇದೆ, ಅದನ್ನು ಕಾಲದಲ್ಲಿ ನೋಡಲಿಕ್ಕೆ. ಆ ಬಳಿಕ ಅವರು ಹೇಳ್ತಾರೆ, ನೀವು ಸುಮ್ಮನೆ ಇಂಥ ಮತ್ತೆ ನೆಲದಲ್ಲಿ ಮತ್ತೆ ನಡೆದರೂ ರೋಗವೇ ಬರ್ತದೆ. ಹಾಗಾಗಿ ನೀವು ನಡಿಲಿಕ್ಕೆ ಹೋದಾಗ ಚಪ್ಪಲಿ ತೆಗೆದು ನಡೆಯಿರಿ ಅಂತ ಹೇಳ್ತಾರೆ. ಚಪ್ಪಲಿ ತೆಗೆದು ನೆಲದಲ್ಲಿ ನಡೆಯಿರಿ ಅಂತ ಹೇಳ್ತಾರೆ. ನೆಲದಲ್ಲಿ ಹಸಿರು ಹುಲ್ಲುಗಳಿರಲಿ ಅಂತ ಹೇಳ್ತಾರೆ. ಆ ನಡಿಗೆಗೋಸ್ಕರ ಹಸಿರು ಹುಲ್ಲನ್ನು ಹಾಕಿಕೊಳ್ತಾರೆ. ಈಗೇನಾಯಿತು ಅಂದರೆ ರೀಸೆಂಟ್ಲಿ ಬದಲಾವಣೆ, ಹಸಿರು ಹುಲ್ಲು ಬಂತು, ಸುಮಾರು ಜನರ ಅಂಗಳದಲ್ಲಿ ಬಂತು, ಅವರಿಗೆ ನಡಿಲಿಕ್ಕೋಸ್ಕರ ಬಂತು. ಅವರ ನಾಯಿ ಕೆಲವು ಅದರಲ್ಲಿ ನಡೀತದೆ, ಅದು ಬೇರೆ. ಇನ್ನು ವೈದ್ಯರು ಹೇಳಲಿಲ್ಲ ಅದಕ್ಕೆ ಇನ್ನೂ ಸಹ. ಅದನ್ನು ಶುರು ಮಾಡ್ತಾರೆ, ನಾಯಿ ಇಲ್ಲದ ಜಾಗದಲ್ಲಿ ನಡೀರಿ, ಆಗ ಮಾತ್ರ ನಿಮಗೆ ಆರೋಗ್ಯ ಬರ್ತದೆ ಅಂತ. ಆದರೆ ಈಗ ಹಸಿರು ಹುಲ್ಲಿನ ಥರ ಮ್ಯಾಟ್ ಬರಲಿಕ್ಕೆ ಶುರುವಾಗಿದೆ. ಕೃತಕವಾದದ್ದು, ಪ್ಲಾಸ್ಟಿಕ್ಕಿನದ್ದು, ಕಾಣಲಿಕ್ಕೆ ಮಾತ್ರ, ಅದು ನಡಿಲಿಕ್ಕೆ ಆಗುವುದಿಲ್ಲ, ಅದು ವ್ಯರ್ಥ. ಹಾಗಾಗಿ ಇವತ್ತು ಹಸಿರು ಹುಲ್ಲು ಬರಲಿಕ್ಕೆ ಹೋಗಿ ಲಾನ್ ಭಾಳ ಚೆನ್ನಾಗಿ ಆಗಲಿಕ್ಕೆ ಹೋಗಿ ಅದಕ್ಕೆ ಮೆಷಿನ್ ಕಟ್ ಮಾಡಲಿಕ್ಕೆ ಉಂಟು. ಮತ್ತು ಅದನ್ನು ಗರಿಕೆಗಳು ಸತ್ತಿವೆ. ಅದ್ಭುತವಾದಂತಹ ವೈಜ್ಞಾನಿಕವಾದ ಮತ್ತು ವೈದ್ಯಕೀಯವಾದ ದೃಷ್ಟಿ ಉಳ್ಳ ಸೊತ್ತು ಗರಿಕೆ. ವೇದದಲ್ಲಿ ಅದಕ್ಕೆ ದೂರ್ವಾ ಸೂಕ್ತವೇ ಉಂಟಲ್ಲ, ನಾರಾಯಣ ಮಹಾನಾರಾಯಣ ಉಪನಿಷತ್ತಿನಲ್ಲಿ ದೂರ್ವಾ, ದುಸ್ವಪ್ನ ನಾಶಿನಿ ಎಲ್ಲ ಬರ್ತದೆ. ಬಹಳಷ್ಟು ಮಂತ್ರಗಳ ಚಿಂತನೆಗಳು, ಇನ್ನೊಮ್ಮೆ ಅದರ ಮಂತ್ರ ಚಿಂತನೆ 2-3 ಮಂತ್ರಗಳು, ನಾನು ಅದನ್ನು ಪರ್ವ ಸಮೀಕ್ಷೆಯಲ್ಲಿ ಉದ್ಧಾರ ಮಾಡಿದ್ದೇನೆ, ಅದಕ್ಕೆ ಬೆಳಕು ಕೊಟ್ಟಿದ್ದೇನೆ. ದೂರ್ವಾಷ್ಟಮಿ ಅಂತ ಒಂದು ಹಬ್ಬವೇ ಇದೆ ನಮ್ಮಲ್ಲಿ. ಇದರ ಹಾಗೆ ವಿಜಯದಶಮಿಯಲ್ಲಿ ಶಮಿ ಪೂಜೆ ಇರುವಂತೆ ದೂರ್ವೆಗೆ ಪೂಜೆ ಮಾಡತಕ್ಕಂಥ ಹಬ್ಬವೂ ನಮ್ಮಲ್ಲಿದೆ. ಅದಕ್ಕೆ ಮಂತ್ರ ಅದಕ್ಕೋಸ್ಕರ ಅಲ್ಲಿ ಕೊಟ್ಟಿದ್ದೇನೆ. ಆ ಗರಿಕೆ ಅದನ್ನು ಸಂಸ್ಕಾರಗಳಲ್ಲಿ ಉಪಯೋಗಿಸ್ತಾರೆ. ಷೋಡಶ ಸಂಸ್ಕಾರಗಳಲ್ಲಿ ದೂರ್ವೆಯ ರಸದ ವಿನಿಯೋಗಗಳೆಲ್ಲ ಇವೆ. ಅದನ್ನು ಸಂಸ್ಕಾರದಲ್ಲಿ ಬರತಕ್ಕ ಸಂಗತಿಗಳು ನಾನು ಅದರ ಬಗ್ಗೆ ವಿಶ್ಲೇಷಣೆ ಮಾಡುವುದಿಲ್ಲ. ಇಲ್ಲಿ ಗರಿಕೆ ಅಂದರೆ ಸುಲಭವಾಗಿ ಸಿಗುವ ಸಾಧನ ಅಂತ ಆಚಾರ್ಯರು ಪುರಾಣಗಳ ಗೆರೆಗಳು ಮಾತಾಡಿವೆ. ಬಿಲ್ಲುಬತ್ತರೆ ಬಹಳ ಕಷ್ಟ ಸಾಧ್ಯವಾದ ವಸ್ತುಗಳು. ಕಾಡಿನಲ್ಲಿ ಅದಕ್ಕೇನು ಸಮಸ್ಯೆ ಇಲ್ಲ. ಅದರ ಹಣ್ಣುಗಳು, ಕಾಯಿಗಳು ಬಿದ್ದು ಬೇಕಾದಷ್ಟು ಮರಗಳಾಗ್ತವೆ. ಅದಷ್ಟೇ ಅಲ್ಲದೆ ಅದರ ಬೇರಿಂದಲೇ ಮರ ಬೆಳೀತದೆ ಬಿಲ್ಲುವ. ದೂರ್ವೆಯ ಹರಡಿಕೊಂಡು ಹೋಗುವಂಥದ್ದು. ನಾನು ಅದಕ್ಕೆ ಹೇಳಿದೆ, ದೂರ್ವೆಯ ಅಂಕುರ ಅಂದರೆ ಕಿಸಲಯ, ಅದರ ಚಿಗುರು, ಅದು ಯಾಕೆ ಕಮ್ಮಿ ಆಗ್ತದೆ, ಸಿಗುವುದಿಲ್ಲ ಅಂದರೆ ದನ ಮೇಯ್ತದೆ. ಈಗ ಮನುಷ್ಯನ ಪ್ರಭಾವ ಆಯ್ತಲ್ಲ, ಮನುಷ್ಯ ಮೆಟ್ತಾನೆ, ಇಲ್ಲ ಮಾಡ್ತಾನೆ, ಕೀಳುತ್ತಾನೆ, ಇದು ಏನು ಇಂಟರ್ಲಾಕ್ಸ್ ಆಗ್ತಾನೆ, ಹೀಗಾಗಿ ಇಲ್ಲ ಮಾಡ್ತಾನೆ. ಆದರೆ ಇದ್ದಲ್ಲಿ ದನಗಳು ತಿಂತಾವೆ. ಹಾಗಾಗಿ ನಾವು ಅದನ್ನು ಬೆಳೆಸಬೇಕೆನ್ನುವುದು ವಿಶೇಷ. ಅದರಲ್ಲಿ ಮಹತ್ತರವಾದಂತಹ ಶಕ್ತಿ ಇದೆ, ದೇವತೆಗಳ ಸನ್ನಿಧಾನ ಇದೆ ಎನ್ನುವುದು ಮುಖ್ಯ. ದೂರ್ವಾ ಅಂದರೆ ದುಹು ಅಂದರೆ ದುಃಖ ಅಂತ ಅರ್ಥ. ಅದನ್ನು ತಡೆಯುವಂಥದ್ದು, ವಾರಯತ್, ನಮಗೆ ದುಃಖ ಆಗದಂತೆ ಮಾಡ್ತದೆ ಅಂತ. ಮತ್ತು ದೂರೆ, ನಮ್ಮನ್ನು ಅತ್ಯಂತ ದೂರದಲ್ಲಿ ದುಃಖಗಳ, ದುಷ್ಟ ಬಾಧೆಗಳ
ಸಂಗತಿಗಳಿಂದ ನಮ್ಮನ್ನು ದೂರದಲ್ಲಿ ನಮ್ಮನ್ನು ಇರುವಂತೆ ಮಾಡ್ತದೆ. ದೂರ ಎನ್ನುವುದು ಹೇಳುವಾಗ ನಾನು ಆಗದೇ ಇರತಕ್ಕ ಎಲ್ಲ ಸಂಗತಿಗಳಿಗೆ ಅಂತ ಅರ್ಥ. ನಾನು ಕೇವಲ ದುಃಖ ದುರಿತ ಅಂತ ಹೇಳಿದೆ. ಆಗದ ಎಲ್ಲ ಸಂಗತಿಗಳು, ವ್ಯಕ್ತಿಗಳಾಗ್ಬೋದು, ವಸ್ತುಗಳಾಗ್ಬೋದು. ಹಾಗಾಗಿ ನಮ್ಮನ್ನು ಆದಷ್ಟು ಪ್ಲಾಸ್ಟಿಕ್ಕಿನಿಂದ ದೂರಗೊಳಿಸ್ತದೆ. ನಾವು ಕೆಲವೊಮ್ಮೆ ಹೇಳ್ತೇವೆ ಪ್ಲಾಸ್ಟಿಕ್ ಮುಕ್ತ ಭಾರತ ದೇಶ ಗ್ರಾಮ ಮಾಡಬೇಕು ಅಂತ. ಆಗುವುದಿಲ್ಲ, ಬಹಳ ಕಷ್ಟ ಇದೆ. ತುಂಬ ಒದ್ದಾಡಿದರು. ತರಕಾರಿ ಅಂಗಡಿಗಳಲ್ಲಿ, ಸಾಮಾನು ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ಕಿನ ಚೀಲದಲ್ಲಿ ಕೊಡದಂತೆಲ್ಲ ಮಾಡಿದರು. ಮತ್ತು ಗೇಸ್ ಬಂತು ಅದಕ್ಕೆ, ಅಂತ ತೆಳುಬೇಡ, ರೀಸೈಕಲ್ಡ್ ಬೇಡ ಅಂತ ಶುರು ಮಾಡಿದರು. ಪೇಪರ್ ಇದ್ದು ಬರಬೇಕು, ಬಟ್ಟೆದು ಚೀಲ ತರಬೇಕು ಅಂತೆಲ್ಲ ಆಗಿದ್ರು. ಏನಾದರೂ ಆಗಲಿಲ್ಲ ನಮ್ಮಲ್ಲಿ. ಆದ್ದರಿಂದ ಆದಷ್ಟು ದೂರೇ ನಮ್ಮನ್ನು ಬೇಡದಿದ್ದ ವಸ್ತುಗಳಿಂದ, ಆಹಾರಗಳಿಂದಲೂ, ದುಷ್ಟ ಆಹಾರಗಳಿಂದ, ದೇಹಕ್ಕೆ ಮತ್ತು ಮನಸ್ಸಿಗೆ ಬಾಧೆ ಕೊಡತಕ್ಕಂತಹ ಆಹಾರ ವಸ್ತುಗಳಿಂದ, ವ್ಯಕ್ತಿಗಳಿಂದ, ಎಲ್ಲದರಿಂದಲೂ ಟೋಟಲಿ ಜೀವ ಅವನಿಗೆ ಮೌಲ್ಯಯುತವಾದ ಬದುಕು ಬೇಕು ಅಂತ. ಜೀವ ಅಂದರೆ ಸೋಲ್, ಆತ್ಮ, ಅದು ಸುಂದರವಾಗಿ ಬದುಕಬೇಕು, ಅಭಿವೃದ್ಧಿಯನ್ನು ಪಡಿಬೇಕು. ಅದಕ್ಕಿರುವುದು ಒಂದೇ ಮಾರ್ಗ, ದೇಹ ಇಲ್ಲದೆ, ಶರೀರ ಇಲ್ಲದೆ ಜೀವನಿಗೆ ಯಾವುದೇ ಪ್ರಕಾರವಾದ ಸಾಧನೆಗಳನ್ನು ನಡೆಸಿ ಉದ್ಧಾರನಾಗಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಆತ್ಮೈವ ಖ್ಯಾತ್ಮವನೋ ಬಂಧು ಆತ್ಮೈವ ರಿಪುರಾತ್ಮನಃ ಉದರೇದ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತಿ ಎಲ್ಲ ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತುಗಳು. ನಿನ್ನ ದೇಹದಿಂದಲೇ ನೀನು ಉದ್ಧಾರನಾಗಬೇಕಲ್ಲನ, ಬೇರೆಯವರಿಂದ ಆಗಲಿ ಸಾಧ್ಯ ಉಂಟ? ನಿನ್ನ ದೇಹವನ್ನು ನಿನ್ನ ಜೀವನಿಗೆ ಬಳಸಲಿಕ್ಕೆ ನೋಡು, ಅದು ನಿನ್ನ ಕೈಯಲ್ಲಿದೆ. ನೀನು ಮನಸ್ಸು ಮಾಡಲಿಕ್ಕಿದೆ, ಬೇರೆಯವರ ಫೋರ್ಸಿನಿಂದ ಮಾಡಲಿಕ್ಕೆ. ನಮಸ್ಕಾರ ನೋಡಿ ಹೇಳಿದ್ದಲ್ಲ, ಕುದುರೆಯನ್ನು ನೀರು ಕುಡಿಲಿಕ್ಕೆ ಸರೋವರಕ್ಕೆ ಅದರ ಕುತ್ತಿಗೆಯನ್ನು ಒತ್ತಿ ಹಿಡಿದು ತಗೊಂಡೋಗಿ ಎಳ್ಕೊಂಡೋಗಿ ಬಿಡಬಹುದು. ಅದೆಲ್ಲ ನೀರು ಕುಡಿಯುವಾಗ ಕಾಲನ್ನೆಲ್ಲ ನೀರಿಗೆ ಹಾಕ್ಕೊಂಡು ಒಳಗೋಗಿ ಕುಡಿಯೋದು ಕ್ರಮ, ಮೇಲಿಂದಲ್ಲ. ಮೇಲಿಂದ ಕುಡಿಯೋದು ದನ, ಇವೆಲ್ಲ ಮಾತ್ರ. ಅಂದರೆ ಸಹಜವಾಗಿ ತುಂಬ ಏನಲ್ಲ, ಮೇಲಿಂದಲೇ ಕುಡಿತದೆ. ಇದರಲ್ಲಿ 2 ಪ್ರಕಾರ ಇದೆ. ಇಳಿದು ಕುಡಿಯುವ ಪ್ರಾಣಿಗಳು ಅದು ಮಾಂಸಾಹಾರಿಗಳು, ಇಳಿಯದೆ ಕುಡಿಯುವ ಪ್ರಾಣಿಗಳು, ಮೇಲಕ್ಕೆ ನಿಂತು ಕುಡಿಯುವ ಪ್ರಾಣಿಗಳು ಅವುಗಳು ಸಸ್ಯಾಹಾರಿಗಳು. ಇದೆಲ್ಲ ಡಿಫ್ರೆಂಟ್ ಕೆಲವೊಮ್ಮೆ. ಹಾಗಾಗಿ ಕುದುರೆ ಎಲ್ಲ ಮೇಲಿಂದಲೇ ಕುಡಿಯುವ ಕ್ರಮ ಅವುಗಳು. ನಾವು ಬಲಾತ್ಕಾರವಾಗಿ ನೀರು ಕುಡಿಯ ಅಂತ ಹೇಳಿದನ್ನು ಮಂಡೆ ಹತ್ತಿರಕ್ಕೆ ಹೇಳ್ಕೊಂಡು ಹೋದ್ರು ಅದು ಕುಡಿಯುವುದಿಲ್ಲ ಅಂದರೆ ಆಗುವುದಿಲ್ಲ. ಹಾಗೆ ನಾವು ಇನ್ನೊಬ್ಬರಿಗೆ ಎಷ್ಟರ ಮಟ್ಟಿಗೆ ಬಲಾತ್ಕಾರ ಮಾಡಲಿಕ್ಕಾಗತ್ತೆ, ಕೆಲಸ ಮಾಡಿಸ್ಲಿಕ್ಕೆ ಆಗ್ತದೆ. ಹಾಗಾಗಿ ಜೀವನನ್ನು ಅಂದರೆ ಜೀವ ಪ್ರೇರಣೆ ಮಾಡಿ ಮನಸ್ಸಿನ ಮಾಧ್ಯಮದಲ್ಲಿ ದೇಹವನ್ನು ದುಡಿಸಿಕೊಳ್ಳಲಿಕ್ಕೆ ಇನ್ನೊಬ್ಬರಿಂದ ಸಾಧ್ಯ ಇಲ್ಲ. ಅವನೇ ಮಾಡಬೇಕು, ಅವನಿಗೆ ಹೇಳಬೇಕು. ಅದಕ್ಕೆ ಅಂತ ಹೇಳ್ತಾರೆ ಸೆಲ್ಫ್ ಸಜೆಷನ್ಸ್ಗಳು ಅಂತ, ಆಟೋ ಸಜೆಷನ್ಸ್ ಹೇಳ್ತಾರೆ. ಆನಂತರ ಇದು ಕೊಡುವುದಾದರೂ, ಇನ್ಸ್ಟ್ರಕ್ಷನ್ಸ್ ಕೊಡುವುದಾದರೂ ಅವನಿಗೆ ಹೇಳಿಕೊಡಲಿಕ್ಕೆ ಅಂತ. ಇನ್ನೊಬ್ರಿಗೆ ಹೇಳಿ ಪ್ರಯೋಜನ ಇಲ್ಲ. ಕೆಲವೊಮ್ಮೆ ಹೇಳೋದು, ನೀನೊಂದು 10 ಸರ್ತಿ ಹೇಳೋದು ನಾನು ಮಾಡ್ತೇನೆ ಅಂತ. 10 ಸರ್ತಿ ಅವನು ಹೇಳಿದರೆ ಇವನು ಮಾಡ್ತೇನೆ ಹೇಳಿದರೆ, ಅವನು 1 ಸರ್ತಿ ಹೇಳಿದರೆ ಇವನು ಮಾಡ್ತಾನೆ. ಮಾಡುವ ಮನಸ್ಸಿದ್ದವನಿಗೆ ಅವನು 10 ಸರ್ತಿ ಹೇಳಬೇಕಾಗಿಲ್ಲ, 1 ಸರ್ತಿ ಹೇಳಿದರೂ ಹಾಗಾಗುತ್ತೆ. ಹೇಳದೇ ಇದ್ರೂ ನಡೆದೋಗ್ತದೆ. ಯಾಕೆ? ಇವನೇ ಹೇಳಿದ್ದಲ್ಲ ಅವನಿಗೆ, ನನಗೆ 1 ಸರ್ತಿ ಹೇಳೋದು ಮಾಡ್ತೇನೆ ಅಂತ. ಆ 1 ಸರ್ತಿ ಹೇಳೋವನು ಮಾಡೋದೆಂತ ಇವನು ಮಾಡ್ಬೋದಲ್ಲ, ಇವನಿಗೆ 1 ಸರ್ತಿ ಇವನೇ ಹೇಳಿಕೊಳ್ಬೋದಲ್ಲ. ಆದರೆ ಇದನ್ನು ತಪ್ಪಿಸಿಕೊಳ್ಳುವ ಉಪಾಯಗಳು, ಇದನ್ನೇ ಕೃಷ್ಣ ಹೇಳಿದ್ದು ಆತ್ಮೈವ ಖ್ಯಾತ್ಮನೋ ಬಂಧು ಅಂತ. ಹೀಗೆ ಬಹಳ ಚಂದವಾಗಿ ದೇಹವನ್ನು ಉಪಯೋಗಿಸಿಕೊಳ್ಳುವಲ್ಲಿ ಮನುಷ್ಯ ಮಾಡಬೇಕಾದಂತಹ ಸಾಧನೆಗಳಲ್ಲಿ ಮುಖ್ಯವಾಗಿ ಒಂದು ಹೊರಗಿನ ಪದಾರ್ಥವಾಗಿ ನಮಗಿವತ್ತು ಪೂಜೆಯಲ್ಲಿ ಗರಿಕೆಯನ್ನು ಕೊಟ್ಟಿದ್ದಾರೆ. ಗರಿಕೆಯನ್ನು ಬೆಳೆಸುವುದು ಇತ್ತೀಚೆಗೆ ನಾವು ನಿನ್ನೆ ಮೊನ್ನೆ ನೋಡಿದ ಒಂದು ಇವತ್ತೇ ಬಿಟ್ಟು ಬಂದಂತಹ ವಿಠಲ ಮಂದಿರದ ಪಕ್ಕದಲ್ಲಿ ನಾವು ಇವತ್ತೊಂದು ತುಳಸಿ ಕಟ್ಟೆ ನೋಡಿದೆವು. ಅದರಲ್ಲಿ ತುಳಸಿ ಗಿಡ ಇರಲಿಲ್ಲ, ಆದರೆ ಗರಿಕೆ ಇತ್ತು. ಇನ್ನೊಂದು ಬಾವಿ ಕಟ್ಟೆ ಪಕ್ಕದಲ್ಲಿ ಒಂದು ತುಳಸಿ ಕಟ್ಟೆ ಇತ್ತು, ಅದರಲ್ಲಿ ತುಂಬ ತುಳಸಿ ಗಿಡ ಒಂದಿತ್ತು, ಗರಿಕೆ 100 ಗಟ್ಟಲಿತ್ತು. ಭಾಳ ಅದ್ಭುತವಾಗಿತ್ತು. ನನಗಿಂಥದ್ದೆಲ್ಲ ಕೆಲವೊಮ್ಮೆ ನೋಡಲಿ ಸಿಗೋದು ಅಪರೂಪ ಅನಿಸ್ತದೆ. ಅದನ್ನು ಚಿತ್ರೀಕರಣ ಮಾಡೋದ್ರಲ್ಲಿ ಔಚಿತ್ಯ ಕಾಣ್ತದೆ. ಕಟ್ಟೆಯಲ್ಲಿ ಗರಿಕೆಯನ್ನು ತುಂಬ ಬೆಳೆಸಿದ್ದಾರೆ ಈ ಉದ್ದೇಶದಲ್ಲಿ. ಆದ್ದರಿಂದ ಅದನ್ನು ಪ್ರಾಣಿಗಳು ಮೆಟ್ಟುವುದಿಲ್ಲ, ಮನುಷ್ಯರು ಮೆಟ್ಟುವುದಿಲ್ಲ. ಎತ್ತರದಲ್ಲಿದೆ, ಕಟ್ಟೆ ಎತ್ತರ ಇತ್ತು, 2-3 ಅಡಿ ಎತ್ತರ ಇತ್ತು. ಇದರಿಂದಾಗಿ ಎತ್ತರದಲ್ಲಿ ದೇವರಿಗೆ ಕೊಡತಕ್ಕಂಥ ಒಂದು ವಿಶ್ವಾಸ, ಶೌಚ, ಅದರಲ್ಲಿನ ಮದಿವಂತಿಕೆ, ಇದೆಲ್ಲ ಕಾಪಾಡಲಿಕ್ಕೆ ಆಗ್ತದೆ. ಅದನ್ನೆಲ್ಲ ನಾವು ಕಲಿಬೇಕಾದ್ದು, ಒಂದು ನಮೂನೆ ಮಾಡಲಿಕ್ಕೆ ಬರ್ತದೆ ಹೀಗೆ ಅಂತ. ಇದಕ್ಕೆ ಪುರಾಣಗಳಲ್ಲಿ ಮಾಹಿತಿ ಇದೆ ಅಂದರೆ ದೊಡ್ಡ ಸಂಗತಿ. ಇವರಿಗೆ ಒಂದೊಮ್ಮೆ ಅವರಿಗೆ ಹೇಳಿದರೆ ಅವ್ರು ಕೊಡ್ತಾರೆ ಕೆಲವೊಮ್ಮೆ.
ಇತ್ತೀಚೆಗೆ ಅದು ಬಹಳಷ್ಟು ಜನರಿಗೆ ಟ್ರೆಂಡ್ ಆಗಿದೆ. ಗರಿಕೆಯನ್ನು ಕೊಡಬೇಕು ಅಂತ ಅರ್ಥ ಆಗಿದೆ. ಕೇವಲ ಹೋಮಕ್ಕೆ ಮಾತ್ರ ಅದನ್ನು ಉಪಯೋಗಿಸಿಕೊಳ್ತಿದ್ರು. ಗರಿಕೆ ಹೋಮ ಅಂಥೇಳಿ, ದೂರ್ವಾಯುಷ್ಯ ಹೋಮ ಅಂಥೇಳಿ, ಮತ್ತು ಕದಿಕೆ ಅಂತ ತುಳುವಿನಲ್ಲಿ ಹೇಳ್ತಾರೆ. ಅದನ್ನು 3 ಕಟ್ಟಿದರೆ 4 ಕಟ್ಟಿದರೆ ಅಂತ 2 ಪ್ರಕಾರದಲ್ಲಿ ಧನ್ವಂತರಿ ಹೋಮಕ್ಕೆ ಮತ್ತು ಶಿವನ ಮಂತ್ರದ ಮೃತ್ಯುಂಜಯ ಹೋಮಕ್ಕೆ ಬಳಸ್ತಾರೆ ಅಂತ. ಇಷ್ಟರಲ್ಲಿ ಮಾತ್ರ ಅದು ಇದ್ದದ್ದು. ಮತ್ತು ಇವನಿಗೆ ನವಗ್ರಹಗಳಲ್ಲಿ ಬಂದಾಗ ರಾಹುವಿಗೆ ಆಗುವಾಗ ದ್ರವ್ಯವಾಗಿ ಅದೇ ಸಮಿದೆಯಾಗಿ ಉಪಯೋಗಿಸಲಿಕ್ಕೆ ಬರ್ತದೆ ಅಂತ. ಆದರೆ ದೇವರ ಪೂಜೆಗೆ ಅದನ್ನು ಹಾಕಿಕೊಂಡ್ರೆ ಮೆರಿಲಿಕ್ಕೆ ಉಂಟು, ಅದು ವಿಶೇಷ ಉಂಟು ಎನ್ನುವ ಸಾಮಾನ್ಯವಾದ ಜ್ಞಾನ ಪಬ್ಲಿಕ್ಕಿಗೆ ಬಹಳ ಕಡಿಮೆ. ಈ ಶ್ಲೋಕದಲ್ಲಿ ನಾವು ಅದನ್ನು ಜನರನ್ನು ಮುಟ್ಟಿಸಬೇಕು, ಹೇಳಬೇಕು. ಭಕ್ತಿಯ ದೂರ್ವಾಂಕುರೈಹಿ ಪುಂಭಿಹಿ ಅಂತ ಪುರಾಣಗಳಲ್ಲಿ ಋಷಿಗಳು ದೇವರ ಪೂಜೆಯಲ್ಲಿ ಮುಖ್ಯವಾಗಿ ಒಂದೊಮ್ಮೆ ಅವರಿಗೆ ಪತ್ರಗಳೆಲ್ಲ ಹೇಳ್ಬೋದಿತ್ತು, ಹೇಳದೆ ಕ್ರೀಪರ್ಸ್, ಇದು ಒಂದು ಕ್ರಮ. ಮರಮಟ್ಟುಗಳ ಜಾತಿಯಲ್ಲಿ, ಸ್ಥಾವರಗಳಲ್ಲಿ ನಡೆದಾಡದೇ ಇರತಕ್ಕಂತಹ ಪ್ರಾಣಿ ಸಮೂಹ ಇದು. ಮರಗಳು ಅಂದರೆ, ಸ್ಥಾವರಗಳು ಅಂದರೆ ನಿಂತೇ ಇರ್ತವೆ ಅಂತ ಅರ್ಥ. ಜಂಗಮಗಳು ಅಂದರೆ ಹೋಗ್ತಾವೆ ಅಂತ ಅರ್ಥ. ನಾವೆಲ್ಲ ಜಂಗಮಗಳೇ, ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುವವರೇ, ಹೋಗಲಿಕ್ಕೆ ಆಗುವವರೇ. ಚರರು ಅಂತ ಅರ್ಥ. ಅಚರ ಪ್ರಪಂಚ, ಅಚರ ಪ್ರಪಂಚದಲ್ಲಿ ಜೀವ ಪ್ರಪಂಚ. ಚರಾಚರ ಪ್ರಪಂಚವು ಜೀವದಲ್ಲಿ, ಅಚರ ಪ್ರಪಂಚ ಅಂದರೆ ಮರಗಳು. ಹೋಗುವುದಿಲ್ಲ ಅಂದರೆ ಹೋಗ್ತಾವೆ, ಬೇರಿನಲ್ಲಿ ದೂರ ಹೋಗ್ತಾವೆ, ಬೀಜದಲ್ಲಿ ಬಹಳ ದೂರ ಹೋಗ್ತಾವೆ. ಇದು ವಿಷಯ. ಆದರೆ ಬೀಜದಿಂದ ಹೋದರೆ ಇನ್ನೊಮ್ಮೆ ಅದೇ ಮುಂದುವರಿಕೆ ಆಗ್ತದೆ. ಗೆಲ್ಲು ಕಡಿದುಕೊಂಡು ಹೋದರೂ ಇನ್ನೊಬ್ಬರದನ್ನು ನೆಟ್ಟರು ಬೆಳೀತದೆ ಕೆಲವೆಲ್ಲ. ಬೇರಂತೂ ಸಹಜವಾಗಿ ಇನ್ನೊಂದು ಗಿಡವನ್ನು ಹಚ್ಚಿಕೊಂಡು ಮತ್ತು ಮೇಲಿಂದ ಬಿಳಲುಗಳು ಇಳಿದು ಹೋಗ್ತವೆ. ಹೋಗುವುದಿಲ್ಲ ಅಂತ ಹೇಳಲಿಕ್ಕಿಲ್ಲ, ಆ ಮೇಲಿಂದ ಹರಡಿಕೊಂಡು ಹೋಗುವುದು ಉಂಟು. ಆದರೆ ಹೆಚ್ಚು ಹೋಗುವುದು ಅದರಲ್ಲಿ ಅಂದರೆ ಕ್ರೀಪರ್ಸ್ಗಳೇ, ಬಳ್ಳಿಗಳು ಮುಖ್ಯವಾಗಿ. ಈ ಗರಿಕೆ ಭಾರಿ ಜೋರು. ಅದು ಹೋಗ್ತಾ ಅದೇ ಹೇಳಿದಲ್ಲ, ಸಂಸ್ಕಾರಗಳಲ್ಲಿ ಅಪರ ಸಂಸ್ಕಾರಗಳಲ್ಲಿಯೂ ಅವನ ದೂರ್ವೆಯನ್ನು ಕೇಳಿಕೊಂಡು ಬರಲಿಕ್ಕುಂಟು, ಬೆಳೆದುಕೊಂಡು ಹೋಗ್ಲಿಕ್ಕೆ ಹೇಳಲಿಕ್ಕುಂಟು. ಅಂದರೆ ಗರಿಕೆಯ ಕಥೆಯನ್ನು ಕೇಳಿದರೆ ಅದು ನೀವು ಅದರದ್ದು ಕುಡಿ ತೆಗೆದರೆ ಮತ್ತೆ ಡಬಲ್ ಆಗ್ತದೆ, ಹಾಗೆ ಬೆಳೀತದೆ, ಅಭಿವೃದ್ಧಿ ಆಗ್ತದೆ. 1ಕ್ಕೆ 2 ಇಲ್ಲ ಆಗುವುದಿಲ್ಲ ಅಂತ. ಅದು ಗಂಟಲ್ಲಿ ಬೆಳ್ಕೊಂಡು ಹೋಗೋದು, ನೆಲದಲ್ಲಿ ತನ್ನ ಬೇರನ್ನು ಬಿಟ್ಕೊಂಡು ಹೋಗೋದು. ಅದನ್ನು ಭಾಳ ಕುಡಿಯಲ್ಲಿ ಹೇಳುವಾಗ ಒಂದು 4-5 ಎಸಳಿದ್ರೂ ಸಾಕಾಗುತ್ತೆ. ಮಧ್ಯದಲ್ಲಿ 1, ಆಚೀಚೆ 2, 3 ಅಥವಾ 5 ಇಷ್ಟ ಮತ್ತೆ 7 ಬೇಕಾದರೆ ಎಲೆಗಳು ಬರುವ ಹಾಗೆ. ಹೀಗೆ ಗರಿಕೆಯನ್ನು ದೇವರಿಗೆ, ಅದಕ್ಕೆ ಅಂಕುರ ಅಂತ ಹೇಳಿದೆ. ಅಂಕುರ ಅಂದರೆ ಕುಡಿ, ಚಿಗುರು, ಅದನ್ನು ಕೊಡಬೇಕು ಅಂತ. ಇದೊಂದು ವಿಧಾನ ಅಂತ ಹೇಳಿದೆ. ಅಂದರೆ ಮರಗಳಲ್ಲಿನ ಒಂದು ಪ್ರಭೇದ ಅಂತ. ಬಿಲ್ವಪತ್ರೆ ಅದು ಮರದಿಂದ ಕೊಡುವಂಥದ್ದು ನಾವು. ಅಶ್ವತ್ಥವು ಮರ, ಎತ್ತರವಾಗಿ ಬೆಳೆಯುವಂಥದ್ದು. ಇನ್ನು ಹೂವಿನ ಗಿಡಗಳು ನಿಂತಿರುತ್ತವೆ ಬಹಳ. ಮಂದಾರ ಆಗಲಿ, ನಂದಿ ಬಟ್ಟಲಾಗಲಿ, ಕರವೀರ ಆಗಲಿ, ಅಥವಾ ಕಣಗಿಲೆ ಆಗಲಿ, ದಾಸವಾಳಗಳಾಗಲಿ ಎಲ್ಲ ಗಿಡಗಳಾಗ್ತವೆ. ಇದು ಹಾಗಲ್ಲ, ಇದು ಹರ್ಕೊಂಡು ಹೋಗ್ತದೆ. ಇದು ಬುಷ್ ಅಲ್ಲ, ಮುದ್ದೆಯಾಗಿ ಆಗುವಂಥದ್ದಲ್ಲ. ದರ್ಬೆ ಎಲ್ಲ ಮುದ್ದೆಯಾಗಿ ಆಗುವಂಥದ್ದು. ಅದನ್ನು ನಾವು ಗಮನಿಸಬೇಕಾದ್ದು. ದರ್ಬೆಯನ್ನೆಲ್ಲ ಆಸನದಲ್ಲಿ ಎಲ್ಲ ಬಳಸ್ತಾರೆ. ಈ ಗರಿಕೆ ಅಂದರೆ ಅದನ್ನು ಇನ್ನೊಂದು ಪ್ರಕಾರದಲ್ಲಿ ದೇವರ ಸೃಷ್ಟಿ. ಆದರೆ ಅದನ್ನು ಗಮನಿಸಿದ್ದೇವೆ ನಾವು. ಬಿಲ್ವಪತ್ರೆಯನ್ನು ಕೊಟ್ಟ ಹಾಗೆ ಮಗದೊಂದು ಪ್ರಕಾರದ, ಇದು ನಾನು ಹೇಳಿದೆ ಕಾಲಡಿಯಲ್ಲಿ ಹರಿಯುವಂಥದ್ದು, ಸಿಗುವಂಥದ್ದು ಅನ್ನುವಂಥದ್ದು. ಮತ್ತೀಗ ಬೇಕಾದಷ್ಟು ದರ್ಬೆ ಅಂಥದ್ದು ಗಿಡಗಳು ಹೇಳುತ್ತವೆ ಮಾರ್ಗದ ಬದಿಯಲ್ಲಿ. ಬೇಕಾದ್ದು ಆಗುವುದಿಲ್ಲ, ಕಮ್ಮಿ ಆಗ್ತದೆ ದರ್ಬೆ. ಅದರಂತೆ ಗರಿಕೆ ಎಂಥದ್ದು ತುಂಬ ಆಗ್ತದೆ, ಸ್ವಲ್ಪ ದಪ್ಪನೇ ಇರ್ತದೆ. ಅದರದ್ದು ಎಸಳುಗಳು ನೋಡುವಾಗ ಸ್ವಲ್ಪ ಗ್ರೀನರಿ ಜಾಸ್ತಿ ಇರ್ತದೆ. ಇದು ಸ್ವಲ್ಪ ಕಡಿಮೆ ಹಸಿರು ದರ್ಬೆ ದೂರ್ವೆ. ಆದ್ದರಿಂದ ಇದನ್ನು ಗಮನಿಸಿಯೇ ಇದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟದ್ದು. ಮತ್ತು ಇದಕ್ಕೆ ಸ್ಥಾನಮಾನ ಎಷ್ಟುಂಟು ಕೇಳಿದರೆ, ದರ್ಬೆ ಇಲ್ಲದಿದ್ದರೆ ದೂರ್ವೆ ಆಗ್ತದೆ, ಅಲ್ಲಿವರೆಗೆ ಬಂದಿದೆ. ಅದು ಇವತ್ತು ಅದನ್ನು ಯಾರು ಹಾಗೆ ಜಾಸ್ತಿಯಾಗಿ ಬಳಸುವುದಿಲ್ಲ, ಅಭ್ಯಾಸ ಇಲ್ಲ ಜನರಿಗೆ. ಹೆಚ್ಚಿನವರಿಗೆಲ್ಲ ಪ್ರಮಾಣಗಳು ಮುಟ್ಟುವುದಿಲ್ಲ, ಮಾತುಗಳು ಸಿಗುವುದಿಲ್ಲ, ಮಾತುಗಳ ಅರ್ಥವೂ ಆಗಿರುವುದಿಲ್ಲ. ಅದಕ್ಕಾಗಿ ಈ ಸರ್ತಿ ನಾವು ಬಿಲ್ವಪತ್ರೆಯನ್ನು ಹೇಗೆ ಇದು ನಿತ್ಯದ ಪೂಜೆಯಲ್ಲಿ ಬೇಕಾದ್ದು, ಕೇವಲ ಕೃಷ್ಣಾಷ್ಟಮಿಗೆ ಮಾತ್ರ, ಕೃಷ್ಣನಿಗೆಲ್ಲ ದೇವರ ಪೂಜೆಗೆ ನಿತ್ಯ ಬರಬೇಕು ಎನ್ನುವುದನ್ನು ನಾನು ಎಷ್ಟು ಒತ್ತು ಹೇಳಿದ್ನೋ, ಸುಮಾರಾಗಿ ಶಿವಪೂಜೆಯಲ್ಲಿ ನಿತ್ಯ ಅದನ್ನು ಉಪಯೋಗಿಸಿಕೊಳ್ಳುವಂತೆ ಚಾಲ್ತಿಯಲ್ಲಿರುವಂತೆ ಅವನಿಗೆ ಮಾತ್ರ ಅಲ್ಲ, ಅದು ಲಕ್ಷ್ಮಿಯ ವಿಶೇಷವಾದ ವೃಕ್ಷ, ಅದು ನಾರಾಯಣನಿಗೆ ಹೆಚ್ಚು ಬರಬೇಕಾದ್ದು ಅಂತೇಳಿ ಈ ಸರ್ತಿ ಜಾಗೃತಿ ಮೂಡಿಸಲಿಕ್ಕೆ ನಾನು ಅದನ್ನು ಮತ್ತೆ ಹೇಳಿದ್ದೇನೆ. ಇನ್ನು ಆಗುವವರು ಕೇಳುವವರು ಅದನ್ನು ಮಾಡಿಕೊಂಡು ಬಂದರೆ ಸೊಗಸು, ಲಾಭ.
ಪ್ರತಿಯೊಬ್ಬರ ಮನೆಯಲ್ಲಿ, ಪೂಜಕರ ಮನೆಯಲ್ಲಿ ಒಂದು ಬಿಲ್ವತ್ರ ಗಿಡ ಇರುವುದು ಅಂದರೆ ಅದು ಹೆಮ್ಮೆಯ ವಿಷಯ. ಲಕ್ಷ್ಮಿ ನಿತ್ಯ ಕೂತ ಹಾಗೆ ಆ ಮನೆಯಲ್ಲಿ. ಅಂತಹ ಭಾಗ್ಯ ಅದಕ್ಕೆ ಇದೆ, ಅಂತಹ ಶಕ್ತಿ ಅದಕ್ಕಿದೆ. ಅದರಂತೆ ದೂರ್ವೆಯನ್ನು ಸಹ ನಾವು ಈ ಬಾರಿ ಕಂಡಂತೆ ತುಳಸಿ ಕಟ್ಟೆ ಮಾಡಿದಾಗೆ, ತುಳಸಿ ಕಟ್ಟೆಯಲ್ಲೇ ಹಾಕಿದರೂ ಚಂದ, ಅದರ ಬದಲಿಗೆ ಇನ್ನೊಂದು ಕಟ್ಟೆ ಮಾಡಿ ದೂರ್ವಾ ಕಟ್ಟೆಯನ್ನು ಮಾಡಬಹುದೇನೋ ಅನಿಸ್ತದೆ. ತುಳಸಿ ಕಟ್ಟೆ ಇದ್ದ ಹಾಗೆ ತುಳಸಿ ಕಟ್ಟೆ ತುಳಸಿಗೆ ಇರಲಿ, ಮೃತ್ತಿಗೆ ತೆಗಿಲಿಕ್ಕೆ ನಮಗೆ ಬೇಕಾಗ್ತದೆ. ಇನ್ನೊಂದು ಚಂದವಾಗಿ ಇಂಥದ್ದೊಂದು ಬೇರೆ ರೀತಿಯ ಕುರುವೆ ಬುಟ್ಟಿ ರೀತಿಯಲ್ಲಿ ನಾವು ಒಂದೊಮ್ಮೆ ಮತ್ತೊಂದು ಕಂಬವನ್ನು ಮಾಡಿದರೆ ಅದರಲ್ಲಿ ಗರಿಕೆಯನ್ನು ಬಿಟ್ಟರೆ ಸೊಗಸಾಗಿ ಪೊಗದಸ್ತಾಗಿ ನಮಗೆ ಗರಿಕೆ ದೇವರಿಗೆ ಕೊಡಲಿಕ್ಕೆ ಅದೊಂದು ಚಂದವಾದಂಥ ಉಪಾಯ. ಹೀಗೆ ದೂರ್ವಾಂಕುರದಿಂದಲೂ ಅನ್ನುವ ಒಂದು ಮಾತು ಕೇಳಿದರೆ, ದೂರ್ವಾಂಕುರೈ ರಾಪಿ ದೂರ್ವಾಂಕುರೈಹಿ ಅಂತ ಹೇಳಿ ಒಬ್ಬ, ಈಗ ನಾವು ಧ್ರುವನನ್ನೇ ಮಾತಾಡಿಸಿದ್ದು ಅಂತ ಇಟ್ಟುಕೊಳ್ಳುವ, ಪ್ರಸಂಗವನ್ನು ನೋಡುವ, ಅರಮನೆಯಲ್ಲಿ ಕೂತವವ, ಅರಮನೆಯಲ್ಲಿ ಪೂಜೆ ಪ್ರಕಾರಗಳನ್ನು ಕಂಡವವ, ಅಲ್ಲಿ ಕೈ ಹೀಗೆ ಮಾಡಿದರೆ ಪಾರಿಜಾತಗಳು ರಾಶಿ ಸಿಗ್ತವೆ, ಹೀಗಂದರೆ ತುಳಸಿಗಳು ಬರ್ತವೆ. ಅದೊಂದು ವೈಭವದ ವ್ಯವಸ್ಥೆ. ಅರಮನೆ ಅಂದರೆ ಹಾಗೆ ಅಲ್ಲವ, ಅರಮನೆಯ ರಾಜರು ಪುರೋಹಿತರು ಎಲ್ಲ ಅಂದರೆ ಹೀಗೆ ಇರುತ್ತಾರೆ. ಎಲ್ಲ ಪರಿಕರಗಳೆಲ್ಲ ನಿತ್ಯ ನಿರಂತರವಾಗಿ ಒಂದು ವ್ಯವಸ್ಥಿತವಾಗಿ ನಡೀತದೆ. ಆದರೆ ಕಾಡಿಗೆ ಹೋದ ಧ್ರುವನಿಗೆ ನೀನು ದೇವರ ಪೂಜೆ ಮಾಡಬೇಕು ಅಂತ ಹೇಳಿದಾಗ ಬಹಳ ಸಣ್ಣವ, ಎಳೆಯವ, ಉಪದೇಶ ಕಿವಿಯಲ್ಲಿ ಕೊಟ್ಟವನಿಗೆ ಮಂತ್ರ ಇದು ಹೇಳು ಅಂತ ಹೇಳಿದರೆ ಅವನಿಗೆ ಗೈಡೆನ್ಸ್ ಮಾಡಲಿಕ್ಕೆ ಉಂಟು. ಆಗ ಅವರು ಹೇಳ್ತಾರೆ, ಎಂಥದ್ದು ಪೂಜೆಗೆ ಎಂತ ಸೊತ್ತು ಉಂಟಲ್ಲ, ಕೆರಿಕೆ ಉಂಟಲ್ಲ, ಕೊಡು, ಸಣ್ಣದು. ಅವನು ಹತ್ತಿ ಮರವನ್ನು ಎತ್ತಿ ತೆಗಿಲಿಕ್ಕೆ ಕಷ್ಟದವ, ಅದನ್ನು ಹೇಳಲಿಲ್ಲ ಅವರು. ಅದಲ್ಲ, ಅದು ಬೇಡ, ಅದು ಹುಡುಕಬೇಕು. ಇದು ಬೇಕಾದಷ್ಟು ಬೇಕಾಬಿಟ್ಟಿಯಾಗಿ ನದಿ ತಟದಲ್ಲಿ ಆಗ್ತದೆ. ನಾನು ಹಿಂದೆ ಮಧ್ವ ಸರೋವರದಲ್ಲಿ ನೋಡಿದ್ದೆ. ಏನು ಗರಿಕೆಗಳ ರಾಶಿ. ಸಣ್ಣದಲ್ಲಿ ಇರುವಾಗ 20ರ ಹತ್ತಿರದಲ್ಲಿ ಅಲ್ಲಿರೋ ಸ್ನಾನಕ್ಕೆಲ್ಲ ಅಪ್ಪಯ್ಯನೊಟ್ಟಿ ಹೋಗ್ತಿದ್ದೆ. ಅವರೆಲ್ಲ 4 ಗಂಟೆಗೆ ಅಪ್ಪ ಹೇಳುದು. ಕಾಪುಯಗಿರಿ ಆಚಾರ್ಯರು ಅಂತಪ್ಪ ಅವರು. ಅಂದರೆ ನಾನು ಅಪ್ಪನ ಹೆಸರು ಯಾಕೆ ಹೇಳಬೇಕು ಅಂದರೆ, ಯಾರೋ ಹೇಳಿದರು, ನೀವು ಅಪ್ಪ ಅಂತ ಹೇಳ್ತೀರಿ ಕೆಲವೊಮ್ಮೆ, ಯಾರೊಂದು ಗೊತ್ತಿರೋದಿಲ್ಲ, ಒಂದು ಹೇಳಿಬಿಡಿ ಬಂದಾಗ ಬ್ರಾಡ್ಕಾಸ್ಟ್ ಆಗಲಿ ಅಂತ. ಹಾಗಾಗಿ ವಿಶ್ವೇಶತೀರ್ಥರ ಒಟ್ಟಿಗೆ ಓದಿದವರು, ಸ್ವಲ್ಪ ಸೀನಿಯರ್. ವಿಶ್ವೇಶತೀರ್ಥರಿಗೂ ಪೇಜಾವರ ಸ್ವಾಮಿಯವರಿಗೂ ಮನನ ಮಾಡಿಸಿದವರು, ಚಿಂತನೆ ಮಾಡಿಸ್ತಾ ಇದ್ದವರು ಅವರು. ವಿದ್ಯಾಮಾನ್ಯ ತೀರ್ಥರ ಗುರುಕುಲದಲ್ಲಿ ಗುರುಕುಲ ಪದ್ಧತಿಯಂತೆ ರೆಸಿಡೆನ್ಷಿಯಲ್ ಆಗಿ ಎಲ್ಲವನ್ನು ತೊರೆದು ಸರೋವರ ನಿತ್ಯ ಸ್ನಾನ ನಾನು ನೋಡಿದ್ದೇನೆ ಭಂಡಾರಿಕೇರಿಯಲ್ಲಿ. ಅಲ್ಲಿ ಅವರ ಅಧ್ಯಯನ ಬಹಳ ಎತ್ತರದ ಅಧ್ಯಯನಗಳವೆಲ್ಲ. ಅವರು ಉಡುಪಿಯಲ್ಲಿದ್ದಾಗ ಮನೆಯಿಂದ ಮಧ್ವ ಸರೋವರಕ್ಕೆ ಹೋಗೋದು, ಭಾಳ ಶಾರ್ಟ್ ಡಿಸ್ಟೆನ್ಸ್. ಅಲ್ಲಿ ಅದ್ಮಾನ ಮಠದ ಗೆಸ್ಟ್ ಹೌಸಿನ ಆಚೆ, ಇವತ್ತಿನ ಅದ್ಮಾನ ಮಠದ ಹಿಂಬದಿಯಲ್ಲಿ ಬೊಬ್ಬರಿಯ ಕಟ್ಟೆ ಅಂತ ಅನಂತೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಭೂತಗಳ ಸ್ಥಾನ ಇದೆ. ಅದರ ಪಕ್ಕದಲ್ಲಿ ನಮ್ಮ ಮನೆ ಇತ್ತು. ಆಗ 6 ಕಾಂಪೌಂಡ್, ಅದರೊಳಗೆ ನಮ್ಮ ಮನೆ ಇತ್ತು. ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್, ರಥ ಬೀದಿ ಬರಲಿಕ್ಕೆ, ಅದ್ಮಾನ ಮಠದ ಓಣಿಯಿಂದ ಬರಲಿಕ್ಕೆ, ಪ್ರವೇಶ ಮಾಡಲಿಕ್ಕೆ ರಥ ಬೀದಿ. ಹಾಗೆ ಸರೋವರದಲ್ಲಿ ಬರ್ತಿದ್ದೆ. ಸರೋವರದಲ್ಲಿ ಹೇರಳವಾದಂತಹ ಪೊಗದಸ್ತಾಗಿ ಬೆಳೆದ ಕಟ್ಟೆಯ ಮೇಲಿದ್ದಂತಹ ಗರಿಕೆಗಳು, ಅದನ್ನೇ ಹಾಕಿ ತೆಗೆದು ಪೂಜೆ ಮಾಡು ಅಂದರೆ ಅವರ ಕೈಯಲ್ಲಿ ನಿತ್ಯಕ್ಕೆ ಒಂದು ಸರೋವರಕ್ಕೆ ಬಂದಾಗ ನಿರ್ಮಾಲ್ಯ ತೀರ್ಥಕ್ಕಾಗಿ ಒಂದು ಸಂಪುಟ ಬರ್ತಿತ್ತು. ಒಂದು ಸಣ್ಣ ರಾಮದೇವರ ವಿಗ್ರಹದ ಜೊತೆಯಲ್ಲಿ ಶಾಲಿಗ್ರಾಮ ಇವೆಲ್ಲ ಬರ್ತಿತ್ತು, ಸಣ್ಣ ಪುಟ್ಟ ಪ್ರಾಣದೇವರು ಎಲ್ಲ ಬರ್ತಿತ್ತು. ಹಾಗಾಗಿ ಅದನ್ನು ನನಗೆ ನೋಡಿ ಗೊತ್ತು. ಈಗೆಲ್ಲ ನಾವು ಕಟ್ಟೆಯಲ್ಲಿ ಚಂದ ಮಾಡಲಿಕ್ಕೆ ಹೋಗ್ತೇವೆ, ಎಡೆಯಲ್ಲೆಲ್ಲ ಬಿಡಬಾರ್ದು ಅಂತೇಳಿ ಸಿಮೆಂಟೆಲ್ಲ ತುಂಬಿಸಿ ಇಡ್ತೇವೆ. ಹೀಗಾಗಿ ಅಂದರೆ ಗರಿಕೆಗಳು ಬರುವಲ್ಲಿ ಗರಿಕೆಗಳು ಬೇಡದಿದ್ದವುಗಳು ಬರ್ತವೆ ಎನ್ನುವುದು ಸತ್ಯ. ಈಗ ಭತ್ತದ ತೆನೆ ರಾಶಿ ತೆಗೆದಾಗ ಗದ್ದೆಯಲ್ಲಿ ಕಳೆಗಳು ಕೊಳೆಗಳು ಬರ್ತವೆ ಎನ್ನುವುದು ಸತ್ಯ. ಅವು ಬರ್ತವೆ ಹೇಳಿ ಹೆದರಿಕೊಂಡು ನಾವು ಭತ್ತವನ್ನಿಲ್ಲ ಮಾಡ್ತೇವೆ, ಇಲ್ಲ. ಹಾಗಾಗಿ ಅವೆಲ್ಲ ಬೇಕು, ಚಂದ ಉಳಿಸಬೇಕು, ಬೆಳೆಸಬೇಕು. ಆದರೆ ಅದರಿಂದ ಕೂಲಪತನದ ಭಯ ಇದೆ. ಅಂದರೆ ಕಲ್ಲುಗಳು ಜಾರಬಹುದು, ಸತ್ಯ, ಶಿಥಿಲವಾಗ್ತದೆ. ಅಂದರೆ ಒಂದು ದೃಷ್ಟಿಯಿಂದ ಗಟ್ಟಿತನಕ್ಕೋಸ್ಕರ ಅದನ್ನು ತೆಗೆಯುವುದು ಅರ್ಥ ಇದೆ. ಆದರೆ ಅದಕ್ಕೊಂದು ಪ್ರತ್ಯೇಕವಾದ ಒಂದು ರೋಲ್ ಮಾಡಿ ದೋಣಿಯ ಹಾಗೆ ಅದರಲ್ಲೇ ಬೆಳೆಸುವ ಹಾಗೆ ಮಾಡಿದರೆ ಅದ್ಭುತವಾದದ್ದು. ಅದರ ಪ್ರಯೋಗಗಳು ವೈದ್ಯಕೀಯದಲ್ಲಿ ಬೇಕಾದಷ್ಟಿವೆ. ಅವರು ಹೇಳುತ್ತಾರೆ ದಿನಕ್ಕೊಂದು ಲೋಟೆ ಗರಿಕೆ ನೀರು ಕುಡಿಬೇಕು ಅಂತ. ಅದೆಲ್ಲ ಆಗುವಂಥದ್ದಲ್ಲ, ಭಯಂಕರ ಉಷ್ಣ. ನಾವೆಲ್ಲ ಹೇಳಿದ್ದಾರೆ ಅಂತ ಹೇಳಿಕೊಂಡು ನೋಡಲಿಕ್ಕೆಲ್ಲ ಹೋಗುವುದುಂಟು, ಅದೆಲ್ಲ ಸುಲಭ ವಿಷಯ ಅಲ್ಲ ಅದು. ಆದ್ದರಿಂದ ಅದನ್ನೆಲ್ಲ ವೈದ್ಯ ಸಲಹೆಯೊಂದಿಗೆ ನಮ್ಮ ಇವತ್ತಿನ ಬದುಕಿಗೆ ಅನುಗುಣವಾಗಿ ನೋಡಬೇಕಷ್ಟೇ. ಆದರೆ ಇವರು ಹೇಳುವಾಗ ಬಹುವಚನವನ್ನು ಹೇಳಿದ್ರಿಂದ
ಇದರ ಉಪಯೋಗವನ್ನು ಹೇಳುವಾಗ ಭಕ್ತಿಯ ದೂರ್ವಾಂಕುರೈಹಿ ಅಂತ. ಆದ್ದರಿಂದ ನಮ್ಮದು ಹೋಮದಲ್ಲಿಯೂ 3, 4 ಅದೊಂದು ಕಟ್ಟಿ ಗಂಟು ಹಾಕಿ ಹಾಕುವಂಥ ಕ್ರಮಕ್ಕೆ ಬೆಲೆ ಉಂಟು ಅಂತಾಯಿತು. ಬಹುವಚನ ಪ್ರಯೋಗ ಮಾಡಿದ್ದಾರೆ, ಅದರಿಂದ ಒಂದು ಕೊಡುವುದಲ್ಲ. ಅಲ್ಲಿ ಬಿಲ್ವಪತ್ರೇಣ ಅಂತ ಹೇಳಿದರು, ಬಿಲ್ವಪತ್ರೇಣ ಮಾನವ ಒಂದು ಪತ್ರೆಯನ್ನಾದರೂ ಗಮನಿಸಿದ್ದೇವೆ ಅಂತ, ಗಮನಿಸಿದ್ದಾರೆ ಅಂತ. ಇಲ್ಲಿ ಹೇಳುವಾಗ ಬಹುವಚನವನ್ನು ಹೇಳುತ್ತಾರೆ. ಹೀಗಾಗಿ ಎಲ್ಲದಕ್ಕೂ ಹಾಕುವ ವ್ಯವಸ್ಥೆ ಆದರೆ ಒಳ್ಳೆಯದು. ತುಂಬ ಸೀಕ್ರೆಟ್ ಇದೆ, ಅದರ ರಹಸ್ಯ ಇದೆ, ನಾನು ಉದ್ಘಾಟನೆ ಮಾಡುವುದಿಲ್ಲ ಇವತ್ತಂತೂ. ಅಂದರೆ ಅದು ಯಾವುದಕ್ಕಾಗಿ ಸಬ್ಸ್ಟಿಟ್ಯೂಟ್ ಆಗಿ ಬಂದಿದೆ ಎನ್ನುವುದನ್ನು ಪುರಾಣಕಾರರು ಮಾತಾಡಿದ್ದಾರೆ. ನಾನು ಇನ್ನತ್ತು ಫೋಕಸ್ ಮಾಡಿದೆ, ಪುರಾಣದಲ್ಲಿ ದುರ್ವಾಂಕುರದ ಬಗ್ಗೆ ಮಾತನ್ನು ಮಧ್ವಾಚಾರ್ಯರು ಎತ್ತಿ ಹಿಡಿದಿದ್ದಾರೆ ಅಂತ. ಇದೇ ದೊಡ್ಡ ಸಂಗತಿ, ಮೊದಲ ಬಾರಿಯ ದೊಡ್ಡ ಸಂಗತಿಯನ್ನು ಕೇಳಿದರೆ ಪುರಾಣ ರಾಶಿಗಳಲ್ಲಿ ಇದಕ್ಕೂ ಒಂದು ಮಾನ್ಯತೆಯನ್ನು ಕೊಟ್ಟಿದ್ದಾರಲ್ಲ. ಗರಿಕೆಯ ಎಸಳುಗಳಿಂದಲೂ ದೇವರ ಪೂಜೆಗೆ ಬೆಲೆ ಇದೆ ಎನ್ನುವಂಥದ್ದನ್ನು ಅಸೆಪ್ಟೆನ್ಸ್ ಅಂತೇವೆಲ್ಲ ನಾವು, ಈ ಪ್ರಮಾಣಕ್ಕೆ ಬೆಲೆ ಇದೆ, ಇದನ್ನು ಉದ್ಧಾರ ಮಾಡಿದ್ದಾರೆ ಅಂತ. ಹಾಗಾಗಿ ನೀವು ಮತ್ತು ಹುಡ್ಕೊಂಡು ಹೋಗಿ ದೂರ್ವಾಂಕುರಕ್ಕೋಸ್ಕರ ನಿಮಗೆ ಎಷ್ಟು ಸುಲಭವಾಗಿದೆ ಈಗ ಕೇಳಿದರೆ. ನಮ್ಮ ಕಾಲದಲ್ಲಿ ಇರುವಂತೆ ಅಲ್ಲ, ನಮ್ಮ ಕಾಲದಲ್ಲಿ ಪುಸ್ತಕಗಳೇ ಸಿಗ್ತಿರಲಿಲ್ಲ. ಓದಬೇಕು ಅಂದರೆ ಪುಸ್ತಕಗಳಿಗೋಸ್ಕರ ನಾವು ಓಡಬೇಕು, ಎಲ್ಲಿದೆ ಅಂತ ಹುಡುಕಿಕೊಂಡು ಅದರಲ್ಲಿ ಹುಡುಕಬೇಕು ಮತ್ತೆ ಏನು ಬೇಕು ಅಂತ. ಕೆಲವು ಕೆಳಯಲ್ಲಿ ಕಂಟೆಂಟ್ಸ್ ಪೇಜುಗಳೇ ಇರ್ತಿರಲಿಲ್ಲ ಪುಸ್ತಕಗಳಲ್ಲಿ, ಕೆಲವಲ್ಲಿ ಬರೆದದ್ದು ಅಕ್ಷರಗಳು ಗೊತ್ತಾಗ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ಲಿಪಿಗಳನ್ನು ಅನೇಕ ಕಲಿತೆ. ಶಾರದಾ ಲಿಪಿ, ಬ್ರಾಹ್ಮಿ ಲಿಪಿ, ಗ್ರಂಥಲಿಪಿ, ಮತ್ತು ನಮ್ಮದೇ ತಿಗಳಾರಿ ಅಂದರೆ ತುಳು, ಮಲಯಾಳದಾಗೆ ಮಲಯಾಳಿ ಅದರೊಟ್ಟಿಗೆ. ಹೀಗೆ ಅನೇಕ ಲಿಪಿಗಳನ್ನು ಕಲಿಬೇಕಾಯಿತು. ನಾಗರಿ, ನಂದಿನಾಗರಿ ಇವೆಲ್ಲ. ಈಗ ಹಾಗಲ್ಲ. ಈಗ ಎಷ್ಟು ಸೌಲಭ್ಯ ಇದೆ ಅಂದರೆ ಇಡೀ ಪ್ರಪಂಚದಲ್ಲಿದ್ದ ಯಾವ ಪುಸ್ತಕವು ನಮಗೆ ಈ ಟೆಸ್ಟ್ ಆಗಿ ಸಿಗ್ತದೆ. ಬೇಕು ಅಂತ ಹೇಳಿದರೆ ಜೆರಾಕ್ಸ್ ಮಾಡಲಿಕ್ಕೆ ಬರ್ತದೆ, ಕೈಯಲ್ಲಿ ಸಿಗಬೇಕಾದ್ರೆ. ಲಿಪ್ಯಂತರ ಮಾಡಿಕೊಳ್ಳಲಿಕ್ಕೂ ಬರ್ತದೆ, ಅಲ್ಲಿಯೂ ಕೆಲವು ತಪ್ಪ ಇರ್ತದೆ. ಸಬ್ಜೆಕ್ಟ್ ಹುಡುಕಲಿಕ್ಕೆ ಸರ್ಚ್ ಹಾಕಲಿಕ್ಕೆ ಬರ್ತದೆ. ಖಾಲಿ ದೂರ್ವ ಅಂತ ಹಾಕಿದರೆ ಆ ಪುರಾಣಗಳಲ್ಲಿ ಎಲ್ಲೆಲ್ಲ ದೂರವೇ ಬರ್ತದೆ, ಅಥವಾ ಪುರಾಣಗಳ ರಾಶಿಯಲ್ಲಿ ಎಲ್ಲೆಲ್ಲ ದೂರಗಳು ಬರ್ತದೆ. ಆ ಪೇಜಸ್ಸುಗಳು, ಆ ಲೆಟರ್ಸ್ಗಳು, ಅಥವಾ ಆ ಲೈನ್ಸ್ಗಳು, ಆ ಶ್ಲೋಕಗಳು, ಆ ವರ್ಸಸ್ಸುಗಳು ಹೈಲೈಟ್ ಆಗ್ತವೆ. ಅಷ್ಟು ನಾವು ಇವತ್ತು ಮುಂದುವರೆದಿದ್ದೇವೆ ಆ್ಯಪಲ್ಲಿ, ಅಂಥದ್ದೆಲ್ಲ ಹಾಕ್ಕೊಂಡ್ರೆ. ಈಗ ಸುಲಭ ಉಂಟು ಕೆಲಸ, ಮಾಡಬೇಕಾದ ಕೆಲಸ ಮಾಡುವವರಿಗಾಗಿ. ದೂರ್ವೇ ಶಬ್ದ ಎಲ್ಲಿ ಬರ್ತದೆ? ದುರ್ವಾ. ಇದಕ್ಕೆ ಸಪ್ಲಿಮೆಂಟಾಗಿ ಇನ್ನೊಂದು ಪದ ಬಳಸಿದ್ದು ನನಗೆ ನೆನಪಾಗ್ತಾ ಇಲ್ಲ. ಅಂದು ದೂರ್ವಾ ಶಬ್ದವನ್ನು ಬಳಸಿಕೊಂಡದ್ದು ಪುರಾಣ ಎಲ್ಲೆಲ್ಲಿ ಉಂಟು ಅಂತೆಲ್ಲ ನೀವು ಕಲೆಕ್ಟ್ ಮಾಡಿದರೆ ಒಮ್ಮೆ ಅದರ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟಿನ ಒಂದು ರಿಸರ್ಚ್ ಚಿಂತನೆ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಅಲ್ಲಿ ಆದರೂ ನಿಮಗೆ ರಹಸ್ಯಗಳು ಸಿಗಬಹುದು ಅಂತ ನಾನು ಹೇಳುತ್ತೇನೆ. ಆದರೆ ನಾನು ಕಂಡ ರಹಸ್ಯದ ಬಗ್ಗೆ ನಾನೇನು ಹೇಳುವುದಿಲ್ಲ. ಅದರ ಮಹತ್ತಿಗೆ ಏನು ಎನ್ನುವುದರ ಬಗ್ಗೆ ಒಂದು ದೊಡ್ಡ ಮಾತೇ ಇದೆ. ಅದನ್ನು ಉಪಯೋಗ ಮಾಡುವುದು ಹೇಗೆ ವಿಧಾನದಲ್ಲಿ ಪೂಜೆಯಲ್ಲಿಂದ ಅಂದು ಒಟ್ಟಾರೆ ದೇವರು ಇವತ್ತು ಮಧ್ವಾಚಾರ್ಯ ಹೇಳಿದ ಹಾಗೆ ದೇವರ ಪೂಜೆಯಲ್ಲಿ ಬಳಸಿ, ದೇವರ ಪೂಜೆಯಲ್ಲಿ ಅರ್ಚನೆಯಲ್ಲಿ ಬಳಸಬಹುದು. ಒಂದು ಮಾತು ವಿಷಯ ಕೇಳಿದರೆ, ಏಕಾದಶಿಯಂದು ಪ್ರಾಶನದ ತೀರ್ಥದಲ್ಲಿ ಗರಿಕೆ ಅಂತ ಬರಲಿಕ್ಕಿಲ್ಲ. ಅಂದರೆ ಏನಾಯಿತು? ತುಳಸಿ ಮಾತ್ರ ಕಲಶಕ್ಕೆ ಹಾಕಲಿಕ್ಕೆ, ಮತ್ತೇನು ಹಾಕಲಿಕ್ಕೆ, ಬಿಲ್ಲು ಹತ್ತಿರ ಹಾಕಲಿಕ್ಕಿಲ್ಲ, ಗರಿಕೆ ಹಾಕಲಿಕ್ಕಿಲ್ಲ, ದೇವರ ಮೇಲೆ ಅದು ಇರಲಿಕ್ಕಿಲ್ಲ. ಪೂಜೆ ಹೊತ್ತಿನಲ್ಲಿ, ಅಭಿಷೇಕದ ಹೊತ್ತಿನಲ್ಲಿ ಪುಷ್ಪ, ತುಳಸಿ ಬಿಟ್ಟು ಪುಷ್ಪವೋ ಪತ್ರೆಯೋ ಇನ್ನಿತರ ವಸ್ತುಗಳಿದ್ದರೆ ಅದನ್ನು ಅಭಿಷೇಕ ಮಾಡಿದರೆ ಆ ತೀರ್ಥ ತಗೊಳ್ಳಿಕ್ಕೆ ಬರುವುದಿಲ್ಲ ಏಕಾದಶಿ. ದೇವರಿಗೆ ಆಗ್ತದೆ. ಹಾಗಾಗಿ ದುರ್ವಾಂಕುರೆ ತುಳಸಿಗಿಂತ ನೆಕ್ಸ್ಟ್, ತುಳಸಿ ಹಾಗೆ ಅಲ್ಲ, ಮತ್ತೆಲ್ಲ ಪೂಜೆಗೂ ಉಪಯೋಗಕ್ಕೆ ಬರ್ತದೆ, ಎಲ್ಲದಕ್ಕೂ ಆಗ್ತದೆ. ಆದ್ದರಿಂದ ಆವರಣ ಪೂಜೆಯಲ್ಲಿ, ಪೀಠ ಪೂಜೆಯಲ್ಲಿ, ಇನ್ನಿತರ ಪೂಜೆಗಳಲ್ಲಿ, ಈ ದೇವರ ಅರ್ಚನೆಯಲ್ಲಿ ಎಲ್ಲ ಬಳಸಿ. ಇವತ್ತಿನವರಿಗೊಂದು ಹೆಸರು ಕೇಳಿದ್ದಿಲ್ಲ ನಾನು, ದೂರ್ವಾರ್ಚನೆ ಅಂತ ಮಾಡ್ತಾರೆ, ಗಣಪತಿಗೆ ಮಾಡ್ತಾರೆ. ಅಲ್ಲಿ ಒಂದು ಕೇಳ್ತದೆ ಶಬ್ದ, ನಮಗೆ ಬಿಲ್ವಾರ್ಚನೆ ಕೇಳ್ತದೆ, ತುಳಸಿ ಅರ್ಚನೆ ಕೇಳ್ತದೆ, ಪುಷ್ಪಾರ್ಚನೆ ಕೇಳ್ತದೆ, ಪಾರಿಜಾತ ಪುಷ್ಪದಲ್ಲಿ, ಮಲ್ಲಿಗೆ ಪುಷ್ಪದಲ್ಲಿ ಎಲ್ಲ ಕೇಳ್ತೇವೆ ನಾವು. ತುಳಸಿಯಲ್ಲಿ ಲಕ್ಷ ಅರ್ಚನೆ ಎಲ್ಲ, ತುಳಸಿಯಲ್ಲಿ ಲಕ್ಷ ಅರ್ಚನೆ ಮಾಡ್ತಾರೆ. ದುರ್ವೆಯಲ್ಲಿ ಲಕ್ಷ ಅರ್ಚನೆ ಮಾಡಿದ್ದು ಇತಿಹಾಸ ಇಲ್ಲ, ನನ್ನ ಗಮನಕ್ಕೆ ಬರಲಿಲ್ಲ. ನಾನು ದೇವರಿಗೆ ಹೇಳ್ತಾ ಇದ್ದೇನೆ. ಈಗ ಬಿಲ್ವತ್ತನೆ ದೇವರಿಗೆ ಮಾಡಿದ ಹಾಗೆ, ಬಿಲ್ವತ್ತನೆ ದೇವರಿಗೆ ಮಾಡಿದ್ದು ಕೇಳಿದ್ದೀರ ನೀವು ಅರ್ಚನೆ? ಇಲ್ಲ. ದೇವರ ಪ್ರತೀಕಕ್ಕೆ ಈಗ ಕೃಷ್ಣ ಮಠ ಅಂತ ಇಟ್ಕೊಳ್ಳುವ, ಪ್ರಸಿದ್ಧವಾದದ್ದು. ಅಷ್ಟಮಿಯಂದು ಬೇಕಾದಷ್ಟು ಬಿಲ್ಲವತ್ತರೆಯಲ್ಲಿ ನಾವು ಪೂಜೆ ಪುನಸ್ಕಾರ ಮಾಡ್ತೇವೆ, ಅರ್ಚನೆಯಲ್ಲಿ ಮಾಡ್ತೇವೆ. ಬೇರೆಯಾಗಿ ಒಂದು ಬಿಲ್ಲವತ್ತರೆಯಲ್ಲಿ ಅರ್ಚನೆ ಅಂತ ಒಂದು ಮಾಡಿದ್ದುಂಟ. ದಿನಾ ಪ್ರತಿನಿತ್ಯ ಕೃಷ್ಣನ
108 ಲೀಲೆಯ ಚಿಂತನೆಗಳ ನಾಮಗಳಲ್ಲಿ ಅದು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದು. ಶ್ರೀಕೃಷ್ಣ ಕವನಾನಾಥ ವಾಸ, ಅದು ಪಂಚರಾತ್ರದಲ್ಲಿ ಬಂದಿದೆ. ಶುದ್ಧ ಪಾಠಗಳೆಲ್ಲ ನನ್ನ ಹತ್ರ ಇವೆ. ಅದರದ್ದು ಕೆಲವೆಲ್ಲ ತಪ್ಪಿ ಹೋದದ್ದೆಲ್ಲ ಮಾತುಗಳೆಲ್ಲ ಇವೆ. ಇನ್ನೊಮ್ಮೆ ಪ್ರಸಂಗ ಬಂದಾಗ ಹೇಳುತ್ತೇನೆ ಯಾವುದೆಲ್ಲ ಶಬ್ದಗಳು ವ್ಯತ್ಯಾಸ ಇವೆ ಅಂತ. ಅದನ್ನು ಗುರುತಿಸಿದ್ದೇನೆ ನಾನು, ಕೆಲವೆಡೆ ಹೇಳಿದ್ದೇನೆ, ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ. ಶ್ರೀಕೃಷ್ಣಾಯ ನಮಃ, ಕಮಲಾನಾಥಾಯ ನಮಃ, ವಾಸುದೇವಾಯ ನಮಃ, ಸನಾತನಾಯ ನಮಃ, ವಸುದೇವಾತ್ಮಜಾಯ ನಮಃ, ಪುಣ್ಯಾಯ ನಮಃ, ಲೀಲಾ ಮಾನುಷ ವಿಗ್ರಹ, ಇದೆಲ್ಲ ಹೀಗೆ ಹೇಳಿಕೊಂಡು ಪ್ರತಿನಿತ್ಯ ಒಂದು 108 ಬಿಲ್ಲುವನ್ನು ಹಾಕುವ ವ್ಯವಸ್ಥೆ ಮಾಡಿಕೊಳ್ಬೇಕು ನಾವು. ಅದೊಂದು ಸ್ಪೆಷಲ್ ಎತ್ತರದ ವಿಷಯ. ಮಧ್ವಾಚಾರ್ಯರು ಹೇಳಿದ್ದಾರೆ, ವೇದವ್ಯಾಸರು ಹೇಳಿದ್ದಾರೆ, ಕೃಷ್ಣನಿಗೆ ಪ್ರಿಯ ಆಗಿದೆ, ಲಕ್ಷ್ಮಿ ಇಷ್ಟವಾಗಿದೆ, ಬಿಲ್ಲು ಹತ್ರೆಯ ಮಹತ್ತಿಗೆ ಇದೆ ಅಂತ. ಹಾಗೆ ದೂರ್ವೆಯಲ್ಲಿ ನಾರಾಯಣ ನಮಃ, ನಾರಾಯಣಾಯ ನಮಃ, ಶೌರವೇ ನಮಃ, ಚಕ್ರಪಾಣೇ ನಮಃ, ಜನಾರ್ದನಾಯ ನಮಃ, ವಾಸುದೇವಾಯ ನಮಃ, ಜಗದ್ಯೋನೇ ನಮಃ, ವಾಮನಾಯ ನಮಃ, ಜ್ಞಾನಪಂಜರಾಯ, ನಾರಾಯಣ ಅಷ್ಟೋತ್ತರದಲ್ಲಿ. ದೇವರ 10ಗಳು ಗೊತ್ತು ನಮಗೆ, ಮತ್ಸ್ಯಾದಿ. ದೇವರ 24ಗಳು ಗೊತ್ತು ನಮಗೆ, ಕೇಶವಾದಿ. ದೇವರ 51 ಗೊತ್ತು ನಮಗೆ, ರೂಪಗಳು, ಮೂರ್ತಿಗಳು, ಅಜಾದಿ. ದೇವರದ್ದು 1000 ರೂಪಗಳು ಗೊತ್ತು, ವಿಶ್ವಾದಿ. ವಿಶ್ವಂ ವಿಷ್ಣು ಷಟ್ಕಾರ. ನಾವಿನ್ನು ಪ್ರವಚನಕ್ಕೋಸ್ಕರ ಇಡಬೇಕಾದ ಸಂಗತಿ. ಆಚಾರ್ಯರ ಬನ್ನಂಚಿಯವರ ನಮತಿಯಲ್ಲಿ ಅದರ ನೆನಪಿನಲ್ಲಿ ನಾನು ಅವರ ಭಾಷ್ಯದೊಂದಿಗೆ ಅದನ್ನು ಹೇಳಬೇಕು ಎಂದು ಸಂಕಲ್ಪ ಮಾಡಿದ್ದೇನೆ. ಪಕ್ಕದಲ್ಲಿ ಶುರುವಾಗ್ಬೋದು, ನೋಡುವ. ಪಕ್ಕ ಅಂದರೆ ಒಂದು 10-20 ದಿವಸಗಳು ತಡೆದು ಅಂತ ಅರ್ಥ ಇರ್ತದೆ. ಅವರದ್ದೇ ಈ ಭಾಗವತ ತಾತ್ಪರ್ಯದ ನಿರ್ಣಯದ ಒಂದು ಪ್ರೂಫ್ ರೀಡಿಂಗಲ್ಲಿ ಇದ್ದೇನೆ, ಗಡಿಬಿಡಿಯಲ್ಲಿ. ಅದನ್ನು ಮಾಡಿಕೊಟ್ಟೊಂದು ಭಂಡಾರಕೇರಿ ಶ್ರೀಪಾದರು ಅದನ್ನು ಪ್ರಕಾಶ ಮಾಡ್ತಾರೆ ಹೇಳಿದ್ದಾರೆ, ಅವರ 90ರ ಹುಟ್ಟುಹಬ್ಬದ ನೆನಪಿನಲ್ಲಿಂದ. ಅದಕ್ಕೋಸ್ಕರ ಅದನ್ನು ವೇಗವಾಗಿ ಮಾಡುತ್ತೇನೆ. ಅದರ ನಂತರದಲ್ಲಿ ಇದನ್ನು ಸಮರ್ಪಣೆ ಮಾಡಬೇಕು ಅಂತ ಉಂಟು. ಹೀಗೆ ದೇವರ 10, 24, 24, 51 ಸಾವಿರಗಳಿದ್ದಾಗೆ 100 ಒಂದುಂಟು. ದೇವರ 100 ರೂಪಗಳು ಯಾವುದು? ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ. ಶತರೂಪ ಯಾವುದು? ಅದಿದು ನಾರಾಯಣೋ ನರಶೌರಿ ಚಕ್ರವಾಣಿರ್ ಜನಾರ್ದನ ವಾಸುದೇವ. ಅದು ಶ್ರೀಕೃಷ್ಣ ಕಮಲಾನಾಥೋ ಅಲ್ಲ, ಅದು ಕೃಷ್ಣಾಷ್ಟೋತ್ತರ ಶತನಾಮ. ಅದು ಒಬ್ಬ ಕೃಷ್ಣನದ್ದೇ 108 ನಾಮಗಳು. ಒಂದು ದೇವರದ್ದೇ 100 ರೂಪಗಳು ಬೇಕು ನಮಗೆ. ಮತ್ಸ್ಯ ಕೂರ್ಮ ವರ ಹೇಗೆ ಒಂದು ದೇವರದ್ದು 10 ರೂಪಗಳು, ಅಜ ಆನಂದ ಇಂದ್ರ ಈಶಗಳು ಹೇಗೆ ಇವತ್ತು ನಮಗೆ ಊರ್ಜವಾರ ಮುಗಿತಾ ಇರುವಂಥದ್ದು, ಆದಿತ್ಯವಾರಕ್ಕೆ. ಹಾಗೆ ಒಂದೊಂದು ವಾರಗಳು, ಆ ಹೆಸರುಗಳು, ಅಕಾರಾದಿಗಳ ಹೆಸರುಗಳು, ದೇವರದ್ದು ಮೂರ್ತಿಗಳು, ಅಕ್ಷರ ಮೂರ್ತಿಗಳುಂಟು. ಹಾಗೆ ದೇವರದ್ದು 100 ಮೂರ್ತಿಗಳು. ಇದನ್ನು ನಾನೇ ಮೊದಲಿಗೆ ಪರಮಾತ್ಮನ 1000 ರೂಪಗಳು ಅಂತೇಳಿ ತತ್ವ ಸಂಶೋಧನಾ ಸಂಸತ್ತಿನಲ್ಲಿದ್ದಾಗ ಕೊಟ್ಟಿದ್ದೇನೆ, ಅದರಲ್ಲಿ ಕೊಟ್ಟಿದ್ದೇನೆ. ಅದಕ್ಕೋಸ್ಕರ ಎಲ್ಲ ಸ್ತ್ರೀ ರೂಪಗಳನ್ನು ಆಗಲೇ ಪ್ರಕಾಶ ಮಾಡಿದ್ದು. 24ರ ಸ್ತ್ರೀ ರೂಪಗಳು, 10ರ ಸ್ತ್ರೀ ರೂಪಗಳು ಅಂದರೆ ಲಕ್ಷ್ಮೀ ರೂಪಗಳು. ಮತ್ಸ್ಯಕೂರ್ಮ ಎಲ್ಲ ಗೊತ್ತುಂಟು, ವೇದ, ವೇದವತಿ, ಧಾತ್ರಿ, ಮಹಾಲಕ್ಷ್ಮಿ, ಅವರು ಯಾರಿಗೆ ಗೊತ್ತೇ ಇಲ್ಲದು. ಅದು ಬೇಕು ಮತ್ತೆ. ಹಾಗಾಗಿ ಇವರೆಲ್ಲ ದೇವರ 10, 12, 24, 30 ಇದನ್ನೆಲ್ಲ ಕೊಟ್ಟುಕೊಂಡು 3ರಿಂದ ಶುರು ಮಾಡಿ, 1ರಿಂದ ಶುರು ಮಾಡಿ ದೇವರ 3 ರೂಪಕ್ಕೆ ಉಂಟು. 4 ರೂಪ ವಾಸುದೇವ ಸಂಕರ್ಷಣ ಇದ್ದಾಗೆ, ವಿಶ್ವದೈಸ ಪ್ರಾಜ್ಞೆ ಇದ್ದಾಗೆಲ್ಲ ಇದನ್ನೆಲ್ಲ ದೇವರ ರೂಪ ವ್ಯೂಹಗಳನ್ನೆಲ್ಲ ಚಿಂತನೆ, ಇದು ಸ್ವಮೂರ್ತಿಗಳ ಮಧ್ಯ ಎನ್ನುವೆಲ್ಲದೆಲ್ಲ ಬರಬೇಕಾತ್ತು. ಆದ್ದರಿಂದ ದೂರ್ವೆಗಳಿಂದ ಒಂದು ಅರ್ಚನೆಗೆ ಒಂದಿಟ್ಕೊಳ್ಬೇಕು. 51 ಆದರು, ಅಜಾಯ ನಮಃ, ಆನಂದಾಯ ನಮಃ, ಇಂದ್ರಾಯ ನಮಃ. 100 ಅಲ್ಲದಿದ್ದರು ದಿನಕ್ಕೆ 50 ಗರಿಕೆ, ದಿನಕ್ಕೆ 100 ಬಿಲ್ವ. ಹಾಗೇನೊಂದು ಮಾಡಿಕೊಂಡು ಯಾವುದರ ಸೊತ್ತು ಜಾಸ್ತಿ ಇರ್ತದೆ ಹಾಗೆ. ತುಳಸಿ ಜಾಸ್ತಿ ಇದ್ದರೆ ತುಳಸಿಯನ್ನು 100ಕ್ಕೆ ತಂದು, ಬಿಲ್ಲವನ್ನು 50ಕ್ಕೆ ತಂದು, 24ಕ್ಕೆ ಗರಿಕೆ ನೀಡೋದು ಅಥವಾ 10ಕ್ಕೆ ತರೋದು. ಹೀಗೆ ಯಾವುದೋ ವೆರೈಟಿಯಲ್ಲಿದ್ದದ್ದನ್ನು ವಾರಕ್ಕೊಮ್ಮೆ ಆದರೂ ಕೊನೆಗೆ. ಈಗ ಇದು ಇಲ್ಲಿ ಅಲ್ಲಿ ಮಾತ್ರ ಅಲ್ಲ, ಉಡುಪಿಯಲ್ಲಿ ಕೃಷ್ಣನಲ್ಲಿ ಆಗಲಿ, ಯಾವುದೇ ಇದು ಮನೆಯಾಗಲಿ ದೇವಸ್ಥಾನ ಆಗಲಿ, ಅಲ್ಲಿಗಿಲ್ಲಿಗೆ ಅಂತಲ್ಲ, ಪೂಜೆ ಪ್ರಕಾರದಲ್ಲಿ ಇದರ ಉಪಯೋಗದ ಕ್ರಮ ದುರ್ವಾಂಕುರೈಹಿ ಬಹುವಚನ ಇರಲಿಕ್ಕೋಸ್ಕರ ನಾನು ಹೇಳಿದ್ದು. ಇದನ್ನೆಲ್ಲ ಬಳಸಲಿಕ್ಕೆ ಆಗ್ತದೆ, ಪೂಜೆಯಲ್ಲಿ ಬಳಸಲಿಕ್ಕೆ ಉಂಟು ಅಂತ ಹೇಳಿದ್ದೇ ದೊಡ್ಡ ಸಂಗತಿ. ನಮಗೊಂದು ಸಾಧನೆ ಮಾಡಲಿಕ್ಕೆ ಹೇಳಿಕೊಡ್ಬೇಕಲ್ಲನ. ಫಲ ಕೊಡುವುದು ಸ್ವಾಮಿ ದೇವರು, ಕರ್ಮ ಮಾಡುವುದು ನಾವು. ಎಂಥದ್ದು ಅಂತ ಹೇಳಬೇಕಾ ಬೇಡವಾ? ನಮಗೆ ಇಷ್ಟ ಬಂದದ್ದಕ್ಕೆ ಮಾಡುವುದಾ? ಈಗ ಪದಾರ್ಥಗಳು ಬೆಳೀತಾವೆ, ಹೊಟ್ಟೆ ಹಸಿದಿರ್ತದೆ, ಬೆಳವಣಿಗೆ ಆಗಬೇಕು ನಮಗೆ, ಸಾಧನೆಯನ್ನು ಮಾಡಲಿಕ್ಕೆ. ತಿನ್ನಬೇಕು ಅಂತ ಉಂಟು, ಎಂತ ತಿನ್ನಬೇಕು ಅಂತ ಹೇಳಿಕೊಡಬೇಕೋ ಬೇಡೋ, ಗೊತ್ತಿರಬೇಕೋ ಬೇಡವೋ? ಸಿಕ್ಕಿದ್ದನ್ನೆಲ್ಲ ಸಿಕ್ಕಿದಾಗಿ ತಿಂದರೆ ಬೆಳೆಯುವ ಬದಲಿಗೆ ಕುಂಠಿತ ಆದರೆ ಅವನು ಹಸಿವಾಯಿತು ಅಂತ ಅರ್ಕದ ಎಲೆ ತಿಂದ, ಕಣ್ಣೋಯಿತು. ಮತ್ತೆ ಪ್ರಾರ್ಥನೆ ಮಾಡಿಕೊಂಡೆಲ್ಲ ಅಶ್ವಿನಿಗಳಿಂದೆಲ್ಲ ಅದನ್ನು ಪಡೆದ, ಅದೆಲ್ಲ ಕತೆ ಉಂಟು. ಆದ್ದರಿಂದ ಸಿಕ್ಕಾಬಟ್ಟೆ ಸಿಕ್ಕಿದ್ದನ್ನೆಲ್ಲ ತಿನ್ನಲಿಕ್ಕೆ ಹಣ್ಣಾಗಲಿ ಎಲೆ ಆಗಲಿ ಆಗುವುದಿಲ್ಲ. ಹಲ್ಲಿಗೆ ಉಪಯೋಗಿಸುವ ಎಲೆಯೇ ಬೇರೆ, ತಿನ್ನಲು ಉಪಯೋಗಿಸುವ ವಸ್ತುವೇ ಬೇರೆ ಇರ್ತದೆ. ಅದರ ಬಗ್ಗೆ ಬೇಕಾದಷ್ಟು ಮಾತುಗಳನ್ನ ಹೇಳ್ತಾರೆ. ಯಜ್ಞಕ್ಕೆ ಉಪಯೋಗಿಯಾದ ಸಾಧನೆಗಳೇ ಬೇರೆ, ಕಟ್ಟಿಗೆಯಾಗಿ ಉಪಯೋಗಿಸುವ ಎಲೆಗಳಿಗೆ ಉರುವಲಾಗಿ ಬರುವಂಥ ಕಥೆಗಳೇ ಬೇರೆ ಉಂಟು. ಇದನ್ನೆಲ್ಲ ಹೇಳಿಕೊಡಬೇಕಲ್ಲ. ಹೇಳಿದವರು ಯಾರು?
ಶಾಸ್ತ್ರವೇ, ವೇದವ್ಯಾಸರೇ. ಅದನ್ನು ಮಾಡಿ ನೋಡಿದವರು ಯಾರು? ಋಷಿಗಳೇ. ಇಂಪ್ಲಿಮೆಂಟ್ ಮಾಡಿದವರು ದೇವತೆಗಳೇ. ಆದರೆ ನಮಗೆ ಗರಿಕೆಯಿಂದ ದೇವರ ಪೂಜೆ ಮಾಡಲಿಕ್ಕೆ ಆಗ್ತದೆ ಎನ್ನುವ ಸೌಲಭ್ಯ ವಿಷಯವನ್ನು ಹೇಳಿಕೊಟ್ಟು ಅದರಿಂದ ನಿನಗೆ ಪುಣ್ಯ ಬರ್ತದೆ, ನಾನು ನಿನಗೆ ಸುಖವನ್ನು ಕೊಡ್ತೇನೆ ಅಂತ ಹೇಳಬೇಕಾದ್ರೆ ಎಷ್ಟು ದೊಡ್ಡ ಸಂಗತಿ ಆಗಲಿಲ್ಲ, ನಮ್ಮ ಮೇಲೆ ಎಷ್ಟು ದೊಡ್ಡ ಕರುಣೆ ಆಗಲಿಲ್ಲ. ಎಂತ ಮಾಡುವುದು ಅಂತ ನೋಡಿಕೊಳ್ಳುವುದರಲ್ಲಿ ನಮ್ಮ ಬದುಕು ಆಗಿ ಹೋದರೆ ರಿಸಲ್ಟ್ ಬರ್ತದೆ ಇಲ್ಲೂ ಗೊತ್ತಾಗೋದು ಹೇಗೆ? ತಿಂದು ನೋಡುವ ಏನಾಗ್ತದೆ, ಕಣ್ಣು ಹೋದ ನಂತರ ಮತ್ತೆ ಕಣ್ಣು ಬರ್ತದ? ತಿಂದು ನೋಡುವ ಏನಾಗ್ತದೆ, ಕೈ ಕಾಲುಗಳು ಸೆನ್ಸ್ಲೆಸ್ ಆದರೆ ಬಿದ್ದೋದ್ರೆ, ಅಟ್ಯಾಕ್ ಆದರೆ ಎಂತ ಮಾಡಲಿಕ್ಕೆ ಆಗ್ತದೆ? ಆದ್ದರಿಂದ ನಾವು ಪ್ರಾಕ್ಟೀಸಲ್ಲಿ ಎಂತ ಆಗಲಿದೆ ಹೇಳಿ ಪ್ರಯೋಗದಲ್ಲಿ ನಾವು ನೋಡಲಿಕ್ಕೆ ಆಗುವುದಿಲ್ಲ, ಮಾಡಿ ನಮಗೆ ಹೇಳಿರ್ಬೇಕು ರಿಸಲ್ಟ್ ಅನ್ನೋರು. ಆದ್ದರಿಂದ ನನಗೆ ಭಾರಿ ಖುಷಿಯಾಗೋದು, ಸಣ್ಣ ವಿಷಯ ಆಗಿರ್ಬೋದು, ಇಷ್ಟೆಲ್ಲ ವಸ್ತುಗಳಿದ್ದಾಗಲೂ ಗರಿಕೆಯನ್ನು ಕೊಡಿ ಅಂತ ಹೇಳಬೇಕಾದ್ರೆ ಅವರು ಎಷ್ಟರ ಮುಟ್ಟಿಗೆ ಮುಂದೋಗಿರಬೇಡ. ಯೂಸೇಜಿನ ವಿಷಯ ಬಿಡಿ, ಅದನ್ನು ದೇವರು ಉಪಯೋಗಿಸಿಕೊಂಡು ಅಕ್ಸೆಪ್ಟ್ ಮಾಡಿ ನಮಗೆ ಫಲ ಕೊಡ್ತಾನೆ ಅನ್ನತಕ್ಕದ್ದನ್ನು ದೇವರು ಹೇಳಿಬಿಟ್ರೆ ಇನ್ನೆಂಥದಕ್ಕೆ ನಾವು ತಡ ಮಾಡಬೇಕು ನಾನು ಕೇಳೋದು. ಘೋಷಣೆ ಮಾಡಿದ ನಂತರ ನಮಗೆ ಮಾಡಲಿಕ್ಕೆ ಮೀನಾಮೇಷ ಅಂದರೆ ಅಂತೇಳಿ ನೆಗ್ಲಿಗೆನ್ಸ್ ಅಂದರೆ ಗರಿಕೆಯಷ್ಟೇ ನಮಗೆ ಅದರ ಮೇಲೆ ಉಪೇಕ್ಷೆ, ಅಂದರೆ ಮಾಡುವುದಿಲ್ಲ, ಮಾಡಬೇಕಾಗಿಲ್ಲ ಎನ್ನುವ ದಿವ್ಯ ನಿರ್ಲಕ್ಷ್ಯ ಹಠ ಅಂತ ನಾನು ಹೇಳುತ್ತೆ. ಪ್ರತಿನಿತ್ಯ ಪೂಜೆಯಲ್ಲಿ ಗರಿಕೆಯನ್ನು ತರಬೇಕೆನ್ನುವುದು ನಾವು ಹಠ ಮಾಡಬೇಕು. ಆಗ ಪ್ರಮಾಣಕ್ಕೆ ಬೆಲೆ ಕೊಟ್ಟ ಹಾಗೆ ನಮ್ಮ ಸಾಧನೆಗೆ ಬೆಲೆ ಬಂದ ಹಾಗೆ. ಎಂಥದೋ ಮಾಡುವುದು, ಫಲ ನಿರೀಕ್ಷೆ ಮಾಡಿದರೆ ಎಲ್ಲಿ ಉಂಟು ಫಲ? ಯಥೈವ ವಿದ್ಯೆಯಾಗರೋತಿ, ವಿದ್ಯೆ ಇದು. ವೇದವ್ಯಾಸರು ಹೇಳಿದ್ದೇನು? ಯಾ ವಿದ್ಯಾ ಸಾ ವಿಮುಕ್ತಯೇ ಅಂತ ನಮಗೆ ಬೇಕಾದ್ದು ಮೋಕ್ಷಕ್ಕಾಗಿ ಬಿಡುಗಡೆಗಾಗಿ ಇರತಕ್ಕ ವಿದ್ಯೆ. ಅದ್ದ ಪೂಜೆಯಿಂದ ಪರಮೋಚ್ಚವಾದ ನಾವು ಪಡಿಬೇಕಾದಂತಹ ಸಂಗತಿ ಪುರುಷಾರ್ಥ ಮೋಕ್ಷ. ಪುರುಷಾರ್ಥ ಜಾಯಂತೆ ಅಂತ ಪೂಜೆಯ ಬಗ್ಗೆ ಹೇಳಿದ್ದೇನೆ ನಾನು. ಹಾಗಾಗಿ ಅಂಥ ವಿಮುಕ್ತಿಯ ಸಾಧನೆಯಾದ ವಿದ್ಯೆಯನ್ನು ನಾವು ಕಲಿತರು, ಒಂದು ಶ್ಲೋಕ ಕಲಿತರು, ಒಂದು ವಿಷಯ ಕಲಿತರು, ಒಂದು ಸಾಧನೆಯ ಬಗ್ಗೆ ನಮಗೆ ಹೇಳಿಕೊಟ್ಟರು, ಅದರ ಮೇಲೆ ನಾವು ಫೋಕಸ್ ಮಾಡಿದರೆ ಅದು ಭಾಳ ದೊಡ್ಡದಾದ ಸಾಧನೆ ಆಗ್ತದೆ ಜೀವನ ಪೂರ್ತಿ. ದಿನಕ್ಕೊಂದು ಗರಿಕೆ ಒಬ್ಬ ಕೊಟ್ಟು ಪೂಜೆ ಮಾಡ್ತಾನೆ ಅಂದರೆ ಅವನೊಂದು 50 ವರ್ಷದಲ್ಲಿ ಪೂಜೆಯ 50 ವರ್ಷ ಅಂದರೆ ಗುಣಿಸು 300 ದಿನ ಅಂತ ಮಾಡಿದರೆ ಒಂದು 15,000 ದಿನ. ಒಂದು ಗರಿಕೆಯಲ್ಲಿ 3 ಹೇಳಿದ್ದಾರೆ, 3 ಇಟ್ಟುಕೊಂಡ್ರೆ ಅವನೊಂದು 1,00,000 ಹತ್ತಿರ, 3 ಹೋಗಿ 5ಕ್ಕೆ ಮಾಡಲಿ. ದಿನಕ್ಕೆ 5 ಗರಿಕೆ ಕೊಟ್ಟರೆ 1,00,000 ಗರಿಕೆಯನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಆಗ್ತದೆ ಅವನ ಬದುಕಿನಲ್ಲಿ. ಅವರ ಪ್ರಕಾರದಲ್ಲಿ ಇದನ್ನು ಕೊಟ್ಟದ್ದನ್ನು ಮನೆ ಮಂದಿಗೆ ಹಂಚಿ ತಿನ್ನಬೇಕು ಅಂತ ಇರಬಹುದು. ಇದು ನನ್ನ ಊಹೆ, ಇದು ನನ್ನ ಕತೆ, ಇದು ನನ್ನ ಗತಿ. ಅದನ್ನು ಬಿಸಾಡುವಂಥದ್ದಲ್ಲ, ಮತ್ತು ಅದು ನಿರ್ಮಾಲ್ಯ ಆಗ್ತದೆ ನಾಳೆ. ಏನು ಮಾಡುವುದೇನು? ಮನೆಯವರಿಗೆ ಹಂಚುವುದು, ಒಂದೊಂದು ಗರಿಕೆ ಪ್ರತಿಯೊಬ್ಬರು ತಿನ್ನುವುದು. ಬಿಲ್ಲುವತ್ರೆ ತಿಂದ ಹಾಗೆ, ಬಿಲ್ಲುವತ್ರೆ ತಿನ್ನುವುದು ಜನರಿಗೆ ಗೊತ್ತಿಲ್ಲ, ಅದು ಬಿಡಿ. ಹಾಗೆ ಗರಿಕೆಯನ್ನು ಊಟದಲ್ಲಿ ಬಳಸಿಕೊಳ್ಳುವುದು ಒಂದು ದೊಡ್ಡ ವಿಷಯ. ಎಲ್ಲ ಕಳೆದೋಗಿದೆ. ಸಣ್ಣದಾದಂಥ ಕುಡಿಯೋದು ಭಾಳ ದೊಡ್ಡ ಸಂಗತಿ ಅಲ್ಲ. ಈಗ ತರುವವರಿಗೂ ಉದಾಸೀನ, ಗರಿಕೆ ಬೇಕು ಹೇಳಿದರೆ ಅದನ್ನು ಹರಿದು ಮುದ್ದೆ ತಂದ ನಾನು ನೋಡಿದ್ದೇನೆ. ತರುವ ರೀತಿ ನೋಡಿದರೆ ನನ್ನ ಪೂಜೆಗೆ ಬಂದಾಗಲೇ ನೋಡಿದ್ದೇನೆ. ಅದನ್ನು ಹೀಗೆ ಮುದ್ದೆ ಹರಿದು ತಂದು ಹಾಕೋದು. ನಾವು ಅದನ್ನು ಬಿಡಿಸಿಕೊಂಡು ಚಂದ ಮಾಡಿ ಹಾಳು ತೆಗೆದು ಬೇರು ತೆಗೆದು ಹಾಗೆಲ್ಲ ಅದನ್ನು ಚಂದ ಮಾಡಿ ತೆಗಿಬೇಕು. ಅದು ಆಡು ಮೆಂದಲ್ಲಿ ಮತ್ತೆ ಮೇವಿಲ್ಲಂತೆ ಕತೆ. ಆಡು ತಿಂದುಬಿಟ್ರೆ ಅದು ಮತ್ತೆ ಅಲ್ಲಿ ಬರುವುದಿಲ್ಲಂತೆ, ಹಾಗೆ ತಿಂತದೆ, ಬರಕ್ಕೆ ಅಂತ ಕರೆದು ತಿಂತದೆ. ದನ ಮೆಂದಲ್ಲಿ ಹಾಗಂತಲ್ಲ. ದನ ಇವತ್ತು ಮೆಂದುಕೊಂಡು ಹೋಗ್ತದೆ, ನಾಳೆ ಮತ್ತೆ ಅದೇ ದಾರಿ ಬರ್ತದೆ, ಮತ್ತೆ ಅದೇ ಸಿಗ್ತದೆ. ಅದು ಮೇಲಿಂದ ಮೇಲೆ ತಿಂದುಕೊಂಡು ಹೋಗುದು. ಆಡು ಮೆಂದರೆ ಮತ್ತೆ ಮೇವಿಲ್ಲ ಅಂತ ಕ್ರಮ ಬರೋದು. ಅದು ಪೂರ ಖಾಲಿ ಮಾಡಿ ಪ್ಯಾರ ಇಡೀ ಬರೋದು ಒಂದು ರಾಶಿ ಬರ್ತವೆ, ಎಲ್ಲ ಆಗ್ತದೆ ಅದಕ್ಕೆ. ಆಡು ಮುಟ್ಟದ್ದು ಸೋಗೆ ಎಲ್ಲ ಹೇಳ್ತಾರೆ. ಹಾಗೆ ದನ ಹಾಗಲ್ಲ. ದನ ಮನುಷ್ಯ ನೋಡಿ, ನಾವು ಮೊನ್ನೆ ಕೊಜಂಟಿ ಜೊಗಟೆ ಸೊಪ್ಪು ಅದು ತಿಂದೆವು ನಾವು, ದೋಸೆ ಎಲ್ಲ ಮಾಡಿ. ಅದು ದನ ತಿನ್ನುವುದು ಯಾಕೆ? ಅದು ಮನುಷ್ಯರಿಗೆ ಬಿಡ್ತದೆ. ಇದು ಮನುಷ್ಯ ತಿನ್ನುವಂಥದ್ದು, ಅವನಿಗಿರಲಿ, ನಾನು ತಿಂದೋದ್ರೆ ಮತ್ತೆ ಅವನಿಗೆ ಇಲ್ಲ ಆಗ್ತದೆ, ಅದಕ್ಕೇನು ಆಗೋದಿಲ್ಲ, ನಾವು ತಿಂದರೆ ಆಗೋದಿಲ್ಲ ಪಾಪ ಅಂತ ನೋಡಿ. ಅದಕ್ಕೆ ಆ ದೇವರು ಕೊಟ್ಟ ಬುದ್ಧಿಗಳು. ಮನುಷ್ಯ ತಿನ್ನುವುದನ್ನು ತುಳಸಿ ತಿನ್ನುವುದಿಲ್ಲ. ಅದು ನಾನು ನೋಡಿದ್ದೇನೆ. ಎಷ್ಟೋ ಬಾರಿ ನಮ್ಮ ಮನೆಗೆ ದನ ಬರ್ತದೆ, ಒಳಗೋಗಿ ತಿರುಗ್ತದೆ, ಎಲ್ಲ ತುಳಸಿ ಬಾಯಿ ಹಾಕೋದಿಲ್ಲ. ಹಾಗೆ ಇದು ಆನೆ ಭಾಳ ಚಂದ ಮಾಡಿ ತೆಗಿತದೆ. ತುಂಬ ನೋಡಿದ್ದೇನೆ ನಾನು. ಎಷ್ಟು ಸಣ್ಣದ ಗರಿಕೆಯನ್ನು ಆನೆ ಎಷ್ಟು ದೊಡ್ಡದು. ಅದು ಕಾಲಿನ ತನ್ನ ಉಗುರಿನಲ್ಲಿ ಹೀಗೆ ತಿಕ್ಕಿ ಅದನ್ನು ಮೆಲ್ಲ ಎಬ್ಬಿಸಿ, ಹಾಗೆ ಎಬ್ಬಿಸುವಾಗ ಮಣ್ಣು ಮೃದುವಾಗಿ ಹದ ಆಗ್ತದೆ. ಸೊಂಡಿಲಲ್ಲಿ ಹೀಗೆ ಮೆಲ್ಲ
ತುದಿ ಸೊಂಡಿಲಲ್ಲಿ ಅದನ್ನು ಹೀಗೆ ತೆಗೆದು ಕೈಯಲ್ಲಿ ತೆಗೆದಾಗಿ ಬೆರಳಲ್ಲಿ ತೆಗೆದಾಗಿ ಹೀಗೆ ಮಾಡಿ ಮತ್ತು ತಿಂದು ಹೋಗ್ತದೆ. ಎಷ್ಟು ಆ ದೊಡ್ಡ ಹೊಟ್ಟೆಗೆ ಎಲ್ಲಿ ಸಾಕಾಗ್ತದೆ. ಆದರೆ ಪಾಪ ಅದಕ್ಕೆ ಸಿಗುವುದಿಲ್ಲ. ಕೆಲವೊಮ್ಮೆ ಅಷ್ಟು ಎತ್ತರದ ಮರಗಳು ಸಿಗದಿದ್ದಾಗ ಇಷ್ಟು ಸಣ್ಣ ಗರಿಕೆಯ ಮೇಲೂ ಅದಕ್ಕೆ ಕಣ್ಣು ಕಾಣ್ತದೆ. ಅದು ಉಗುರಲ್ಲಿ ಎಬ್ಬಿಸಿ ತಿಂದು ಹೋಗ್ತದೆ. ಅದನ್ನ ದುರ್ವಾಂಕುರ ಬಹಳ ಅದ್ಭುತವಾಗಿದೆ. ಅದನ್ನು ಕೊಡುವಂತೆ ಹೇಳಿದ ಭಾಗ್ಯಕ್ಕೆ ನಾವು ಬಹಳ ದೊಡ್ಡದಾದಂತಹ ಒಂದು ಬೆಲೆಯನ್ನು ಕೊಡಬೇಕು. ನಾನು ಹೇಳಿದ್ದಲ್ಲ, ಸೈಲೆಂಟಾಗಿ ಅವರು ಕೂತರೆ, ಸಾಧನೆಯನ್ನು ರಹಸ್ಯವಾಗಿಟ್ಟರೆ, ಹೇಳುವುದಿಲ್ಲ ಅಂತ ಕಿವಿಯಲ್ಲಿ ಮಾತ್ರ ಕೊಟ್ಟಿದ್ರೆ ಅರ್ಥ ಆಗ್ತಿತ್ತ. ಅವರಿಗೆ ಉಪಯೋಗಕ್ಕೆ ನಾನು ವಸ್ತು ಹೇಳಿದ್ದೇನೆ, ಯಾರಿಗೆ ಹೇಳುವುದಿಲ್ಲ ಅಂತ ಹೇಳಿಕೊಂಡು ಹೀಗೆ ಮಾಡಿದರೆ, ಮಧ್ವಾಚಾರ್ಯರು ಹಾಗೆ ಮಾಡಿದರೆ ಒಂದೊಮ್ಮೆ ವೇದವ್ಯಾಸರು ಹೇಳಿದ ಸೀಕ್ರೆಟ್ಗಳು ಹೀಗಿವೆ ಉಪಯೋಗಕ್ಕೆ, ಪೂಜೆಗೆ ಅನ್ನುವುದನ್ನು ಹಾಗೆ ಬೇರೆ ಕಡೆಯಿಂದ ಹುಡುಕಿ ತನ್ನಿ. ನನಗೆ ನಾನು ಹೇಳುವುದರಲ್ಲಿ ಏನು ಅತಿಶಯೋಕ್ತಿ ಇಲ್ಲ. ಬೇರೆ ಕಡೆಯಿಂದ ತನ್ನಿ, ಪೂಜಾ ಪಟಲಗಳಲ್ಲಿ ಇಂಥದ್ರಲ್ಲಿ ಉಪಯೋಗಿಸಿಕೊಳ್ಳಬೇಕು ಅಂತ ಮಧ್ವಾಚಾರ್ಯ ಹಿಂದಿನಿಂದ ಅದನ್ನು ಹೈಲೈಟ್ ಮಾಡಿದ್ದನ್ನು ತೋರಿಸಿಕೊಡುವ. ಅದು ಒಂದು ಸಾಧನೆ ಆಗ್ತದ ನೋಡಿ. ಬಿಲ್ಲುವತ್ರೆ ಅಲ್ಲಿ ಪ್ರಶಸ್ತವಾಗಿದೆ ಶಿವನಲ್ಲಿ. ಅಷ್ಟು ಬಿಟ್ಟರೆ ಸಾಮಾನ್ಯ ಜನಕ್ಕೆ ಒಂದು 90% ಒಂದು ಸಾಧನೆಯ ಪೂಜೆಯ ಜನಕ್ಕೆ ಬಿಲ್ಲುಪತ್ರೆ ಶಿವನಿಗೆ ಅಂತ ಬಿಟ್ಟರೆ ಅದು ನಿತ್ಯದಲ್ಲಿ ದೇವರಿಗೆ ಅನ್ನೋ ಸಂಗತಿ ಗೊತ್ತುಂಟ, ಉಪಯೋಗದಲ್ಲಿ ಬಂದಿದ. ಸಾಮಾನ್ಯವಾಗಿ ನೋಡಿ ಎಲ್ಲ ದೇವಸ್ಥಾನಗಳಲ್ಲಿ ನಮ್ಮಲ್ಲೇ ನೋಡಿ ಹುಡುಕಿಕೊಂಡು, ಇದರಲ್ಲಿ ತಮಾಷೆ ಅಲ್ಲ. ಮತ್ತು ನಾವು ಯಾರನ್ನು ಟೀಸ್ ಮಾಡಲಿಕ್ಕೆ ಹೇಳುವುದಲ್ಲ, ಸತ್ಯ ವಿಷಯವನ್ನು ಹೇಳುವುದರಲ್ಲಿ ಅರ್ಥ ಏನು ಬೇಜಾರುಂಟು. ಅದರಂತೆ ದೂರ್ವೆಯ ಬಗ್ಗೆ ಗಣಪತಿಗೆ ಇಷ್ಟೇ, ಗಣಪತಿಗೆ ಅಂತ ಹೇಳುವಲ್ಲಿ ಉಳಿದವರಿಗೆ ಎಲ್ಲಿಲ್ಲ. ಗಣಪತಿಗೆ ಒಂದು 4, 12 ಏನೋ ಒಂದು ಮಾಡ್ತಾರೆ, ಲೆಕ್ಕದಲ್ಲಿ ಹಾಕ್ತಾರೆ, ಕಟ್ಟಿಯೋ ಏನು. ಕೊನೆಗೆ ಎಲ್ಲಿವರೆಗೆ ಗಣಪತಿಗೆ ಮತ್ತೊಂದು ಕೇಳಿದ್ರಿ, ದೇವರಿಗೂ ನಾವು ಮಾಡೋದು ಮೋಸ ಉಂಟು. ಯಾಕೆ ದಿನ ಯಾರು ಕೊಯ್ತಾರೆ ಮಾರು ಹಾಕಲಿಕ್ಕೆ, ಮತ್ತು ಅದು ಸಿಗುವುದೂ ಇಲ್ಲ. ಮತ್ತು ಅದು ತೆಗಿಬೇಕು, ಮತ್ತೆ ದೇವರ ಮೇಲಿಂದ ಹಾಕಿ ತೆಗಿಲಿಕ್ಕೆ. ಅದಕ್ಕೆ ಬೆಳ್ಳಿದು ಮಾಡಿ ಹಾಕೋದು. ಬೆಳ್ಳಿಯಲ್ಲಿ ಗರಿಕೆಯ ಸ್ಟೈಲಲ್ಲಿ ಮಾಡಿ ಒಂದು ಮಾಲೆ ಮಾಡಿ ಹಾಕಿದ್ದಾರೆ. ನಾನು ಸುಮಾರು ಕಡೆಯಲ್ಲಿ ಗಣಪತಿಯಲ್ಲಿ ನೋಡಿದ್ದೇನೆ ಇದನ್ನು. ಕೆಲವರು ಪಕ್ಕದಲ್ಲಿ ಇಟ್ಟದ್ದುಂಟು ಅಂಥದ್ದು 2-4, ಕೆಲವರು ಮಾಲೆ ಮಾಡಿ ಹಾಕಿದ್ದುಂಟು. ಇದು ಗಣಪತಿಗೆ ಬೇಕಾ? ಅವನಿಗೆ ಭಾರ ಆಗ್ತಾ ಉಂಟು ಸೊಂಡಿಲಲ್ಲಿ. ಇದು ಬೆಳ್ಳಿದ್ದು ದಿನ ಉಂಟು, ಸ್ವಲ್ಪ ಗರಿಕೆ ಆದರೆ ಖುಷಿ, ರುಚಿ ಇರ್ತದೆ, ಚಂದ ಕಾಣ್ತದೆ. ನಾವು ದೇವರಿಗೂ ಇದಕ್ಕೆ ನಾನು ಪ್ರಮಾಣಗಳನ್ನು ಕೊಟ್ಟಿದ್ದೇನೆ. ಯಾಕೆಂದರೆ ನೀವು ಎಷ್ಟು ಸುವರ್ಣ ಪುಷ್ಪವನ್ನು ದೇವರಿಗೆ ಸಮರ್ಪಣೆ ಮಾಡಿದರೂ ಅದು ಬೆಲೆ ಇಲ್ಲ ಅಂತ ಪರ್ವ ಸಮೀಕ್ಷೆಯಲ್ಲಿ ಹಾಕಿದ್ದೇನೆ. ಯಾಕೆಂದರೆ ಅದು ಪರಿಮಳ ಎಲ್ಲಿ ಉಂಟಲ್ಲಿ, ಮತ್ತು ದೇವತೆಗಳ ಸನ್ನಿಧಾನ ಎಲ್ಲಿ ಉಂಟಲ್ಲಿ, ಮನುಷ್ಯನ ಪ್ರಯತ್ನ ಎಲ್ಲಿ ಉಂಟಲ್ಲಿ. ಅದು ಜೀವಾರನ ಪ್ರಯತ್ನದಲ್ಲಿ ಆಯಿತು, ದುಡ್ಡಿನ ಅಮಲಲ್ಲಿ ಆಯಿತು. ಪರಿಮಳ ಅಂತೂ ಬರುವುದೇ ಇಲ್ಲ. ನಾವು ಪಾರಿಜಾತ ಪುಷ್ಪ ಬಂಗಾರದಲ್ಲಿ ಹಾಕಿ ದೇವರಿಗೆ ಪಾರಿಜಾತ ಪುಷ್ಪಂ ಸಮರ್ಪಯಾಮಿ ಹಾಕಿದರೆ ದೇವರು ನೆಗಾಡ್ತಾ ಇರ್ತಾನೆ. ಅದರ ಪರಿಮಳವೂ ಇಲ್ಲ, ವ್ಯವಸ್ಥೆಯೂ ಇಲ್ಲ, ಕಲರು ಇಲ್ಲ. ಪಾರಿಜಾತ ಕಲರ್ ಚೆನ್ನಾಗಿರ್ತದೆ. ನಾವು ಅದಕ್ಕೆ ಕೆಂಪು ಬರುವಂತೆ ಹವಳವನ್ನು ಸಿಕ್ಕಿಸಿ, ಬಿಳಿ ಬರುವಂತೆ ಮುತ್ತನ್ನು ಸಿಕ್ಕಿಸಿದ್ರೆ ಅದು ಪಾರಿಜಾತೆಯಲ್ಲಿ ಆಗ್ತದೆ. ಅದು ಮುತ್ತಿನ ಪುಷ್ಪ ಆಗ್ತದೆ, ಹವಳದ ತೊಟ್ಟಿನದ್ದು ಆಗ್ತದೆ, ಹೊರತು ಪಾರಿಜಾತ ಆಗುವುದಿಲ್ಲ. ಅದರಿಂದ ದುರ್ವಾಂಕುರವನ್ನು ಬೆಳ್ಳಿಯಲ್ಲಿ ಮಾಡಿ ಯಾರು ಹೇಳಿರ್ಬೋದು, ಅದಕ್ಕೆ ನೀವು ಅದನ್ನು ಹಾಕಿಬಿಡಿ, ಗಣಪತಿ ನಿಮಗೆ ಮತ್ತೆ ನಿರ್ವಿಘ್ನವಾಗಿ ವ್ಯಾಪಾರ ಆಗುವಂತೆ ಮಾಡ್ತಾನೆ. ವ್ಯಾಪಾರ ಎಂಥದ್ದು? ಇನ್ನೊಬ್ಬರನ್ನು ಬೋಳಿಸುವುದು. ಇದು ನಿರ್ವಿಘ್ನವಾಗಿ ಆಗಲಿಕ್ಕೆ ದೇವರು ಬಿಡುವುದು ಅಂದರೆ ಅರ್ಥ ಎಂಥದ್ದು? ಆದ್ದರಿಂದ ಶುದ್ಧವಾದ, ಸಹಜವಾದ, ನಿಸರ್ಗದತ್ತವಾದ, ಪ್ರಾಕೃತಿಕವಾದ ವಸ್ತುಗಳ ಸಮರ್ಪಣೆ ದೇವರಿಗೆ ಬೇಕು ಎನ್ನುವುದು ಮುಖ್ಯ. ಅದನ್ನು ಭಕ್ತ್ಯಾ ದುರ್ವಾಂಕುರೈ ಪುಂಭಿ ಪೂಜಿತಃ ಪುರುಷೋತ್ತಮ ಹರಿರ್ದದಾತಿ ಫಲಂ ಸರ್ವೈಜ್ಞೈಶ್ಚ ದುರ್ಲಭಂ. ಈ ರೀತಿಯಾಗಿ ಭಗವಂತನನ್ನು ದುರ್ವಾಂಕುರಗಳಿಂದ ಪೂಜಿಸಬೇಕು. ಸ್ವತ್ತೇ ಪ್ರಧಾನ ಅಂತ ಅರ್ಥ ಅಲ್ಲ ಎನ್ನುವುದನ್ನು ಇಲ್ಲಿ ಗಮನಕ್ಕೆ ತಂದಿದ್ದಾರೆ. ಭಕ್ತ್ಯಾ ಅಂತ ಹೇಳಿದ್ದಾರೆ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಅಂತ ಹೇಳಿದ ಹಾಗೆ ಭಕ್ತಿಯಿಂದ ಅದನ್ನು ಸಮರ್ಪಿಸಿ. ನಾವು ಮೊನ್ನೆ ಪೂಜೆಯ ಪುಷ್ಪವನ್ನು ತರುವಾಗ ರಾಮನಿಗಾದಂತಹ ಸೇವೆಯಲ್ಲಿ ಹನುಮಂತನ ಪ್ರವೇಶವನ್ನು ಹೇಳುವಾಗ ಹೇಳಿದ್ದೆವು. ಒಂದು ಕೈಯಲ್ಲಿ ಸಂಜೀವನ ತರುವಾಗ ಲಕ್ಷ್ಮಣನ ಸೇವೆ ಹೇಗೆ ಆಗಿತ್ತು, ಒಂದು ಪುಷ್ಪ ತರುವಾಗ ರಾಮನ ಸೇವೆಯಲ್ಲಿ ಹನುಮಂತನ ಪಾತ್ರ ಹೇಗಿತ್ತು ಅಂತ. ಹಾಗೆ ಇಲ್ಲಿ ತರುವಾಗ, ಕಿಸಲಯವನ್ನು ತರುವಾಗ ಒಂದು ಕಸ ಒಂದು ತರಲಿಕ್ಕೆ ಹೇಳ್ತಾರೆ, ಅಲ್ಲಿ ಬಿದ್ದಿರ್ತದೆ ತೊಂದರೆ ಆಯಿತು ಅಂತ ಅಲ್ಲ, ತರುವುದಲ್ಲ. ನಗಣ್ಯವಾದ ವಸ್ತು ಅಲ್ಲ ಅದು. ಅದು ದೇವರ ವಿಷಯದಲ್ಲಿ ಮೌಲ್ಯಯುತವಾದದ್ದು. ಒಬ್ಬರಿಗೆ ಬೇಡವಾಗಿದ್ದರೂ ಈಗ ನಾವು ನಾಚಿಕೆ ಮುಳ್ಳು ಅಂತೇವೆ, ಕಾಲಿಟ್ಟಲ್ಲಿ ಅದು ಕಚ್ಚುತ್ತದೆ ಅಂತ. ಬೇಡ ಅಂತೇಳಿ ಬಿಸಾಡಿದರೆ ಅದು ಬಹಳ ದೊಡ್ಡದಾಗಿರತಕ್ಕಂಥ ರೋಗಗಳನ್ನೆಲ್ಲ ಉಪಶಮನ ಮಾಡಲಿಕ್ಕೆ ಅದನ್ನು ಹಾಕಿ ಅದರದ್ದು ಪಂಚ ಉಪಯೋಗ ಅಂದರೆ ಬೇರಿನಲ್ಲಿ ಗಂಟು ಇರ್ತದೆ,
ಮುಳ್ಳು, ಎಲೆ, ಪುಷ್ಪ, ಬೀಜ ಎಲ್ಲ ಸೇರಿ ಅದನ್ನು ಬೇಯಿಸಿ ಗಂಜಿ ಮಾಡಿ ತಿನ್ನಲಿಕ್ಕೆ ಉಂಟು. ದೊಡ್ಡ ದೊಡ್ಡ ಕಾಯಿಲೆಗಳನ್ನೆಲ್ಲ ನಿವೃತ್ತಿ ಮಾಡ್ತದೆ. ಮತ್ತು ನಾನು ಅದನ್ನು ಹೇಳುವುದಿಲ್ಲ, ಯಾಕೆ ಹೇಳಿದರೆ ಮತ್ತೆ ಅದು ವೈದ್ಯವನ್ನು ಅರಿತವರಿಂದಲೇ ಕೇಳಿ ಪಡೆಯಬೇಕಾದ್ದು ಎನ್ನುವುದನ್ನೆಲ್ಲ ಕೆಲವರು ಹೇಳಿಬಿಡ್ತಾರೆ. ಕೊನೆಗೆ ಅವರವರೇ ಮಾಡಲಿಕ್ಕೆ ಹೋಗಿ ಏನೋ ಒಂದು ಆಗ್ತದೆ ಅಂತ. ಹಾಗಾಗಿ ಅದು ಕಾಲಕಸ ಅಂತ ಅರ್ಥ ಅಲ್ಲ, ಅದರಲ್ಲಿ ಬೆಲೆ ಇದೆ, ಮೌಲ್ಯಯುತವಾಗಿದೆ. ದೇವರು ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಾಗ ಒಂದು ಸಣ್ಣದರಲ್ಲಿಯೂ ದೊಡ್ಡತನವನ್ನಿಟ್ಟಿರ್ತಾರೆ. ಅದನ್ನು ಗಮನಿಸಬೇಕು ನಾವು. ಆದ್ದರಿಂದ ನಾನು ಕನ್ನಡದಲ್ಲಿ ಇಂಗ್ಲೀಷ್ ಶಬ್ದ ಪ್ರಯೋಗ ಮಾಡಿ ಹೇಳೋದುಂಟು, ಯೂಸ್ಲೆಸ್ ಅಂತ. ಯೂಸ್ಲೆಸ್ ಅಂದರೆ ನಿರುಪಯುಕ್ತ ಅಂತ ಅರ್ಥಲ್ಲ, ಉಪಯೋಗ ಇಲ್ಲದ್ದು ಅಂತ ಅರ್ಥಲ್ಲ. ಮತ್ತು ಲೆಸ್ ಯೂಸು ಅಂತ, ಕಮ್ಮಿ ಉಪಯೋಗ ಅದಕ್ಕೆ ಅದು ಬರ್ತದೆ. ಕೈ ಅಂದರೆ ಹಿಡಿ ಪಾತ್ರೆಯನ್ನು ಬಿಸಿ ಆದ ಹಿಡಿಯುವಂಥದ್ದು. ಅದು ಎರಡಾಗಿದೆ. ಎರಡಾದರೆ ಹಿಡಿಲಿಕ್ಕೆ ಇನ್ನೂ ಬರುವುದೇ ಇಲ್ಲ, ಹಿಡಿಲಿಕ್ಕೆ ಆಗುವುದಿಲ್ಲ. ಅದರಿಂದ ಅದು ಬೇಡ ಅಂತ ಬಿಸಾಡೋದಲ್ಲ, ಅದು ಹಿಡಿಲಿಕ್ಕಾದ್ರೆ ಒಂದೇ ಇದ್ದರೆ ಬಡಿಲಿಕ್ಕಾದ್ರೂ ಬೇಕಾಗದಲ್ಲ, ಕಬ್ಬಿಣದ್ದು ಗಟ್ಟಿ ಇರ್ತದಲ್ಲ. ಯಾವುದಕ್ಕಾದ್ರೂ ಒಂದಕ್ಕೆ ಲೆಸ್ ಯೂಸ್ ಆ ಉಪಯೋಗಕ್ಕೆ ಬರೋದಿಲ್ಲ, ಹಿಡಿ ಉಪಯೋಗಕ್ಕೆ ಬರೋದಿಲ್ಲ. ಆದರೆ ಬೇರೆ ಉಪಯೋಗಕ್ಕೆ ಅದು ಬರಬಹುದು, ಉಪಯೋಗಕ್ಕೆ ಇರ್ತದೆ. ಹಾಗಾಗಿ ಇಲ್ಲದಿದ್ದರೆ ಚಿಂದಿಯವರೆಲ್ಲ ಕೇಳ್ತಾರೆ, ಅದು ಕೊಡಿ ಇದು ಕೊಡಿ ಅರ್ಧ ಅಂತ ಕೇಳ್ತಾರೆ. ಸಣ್ಣ ಮಟ್ಟಿನ ಉಪಯೋಗ ಇದ್ದೇ ಇರ್ತದೆ. ಅದರಿಂದ ದೇವರು ಸಣ್ಣ ಮಟ್ಟಿನ ಉಪಯೋಗ ಅಂತ ಹೇಳಲಿಲ್ಲ. ಸಣ್ಣ ವಸ್ತುವಿನಿಂದ ದೊಡ್ಡ ಕೆಲಸ, ದೊಡ್ಡ ದೇವರ ಕೆಲಸ, ಪುರುಷೋತ್ತಮ ಅತ್ಯತ್ತರದ ದೇವರ ಸೇವೆಗೆ ಅತಿ ಸಣ್ಣದಾದ ವಸ್ತುವಿನ ವಿನಿಯೋಗ ಮಾಡುವವರು ನಾವು. ಮನಸ್ಸು ನಮ್ಮದು ಇರಬೇಕು. ಅದು ಪ್ರೀತಿಯ ಮನಸ್ಸೇ ಅದು ಬ್ರಿಡ್ಜ್. ದೊಡ್ಡ ವ್ಯಕ್ತಿಯನ್ನು ಸಣ್ಣ ವಸ್ತು ಹೇಗೆ ಮುಟ್ತದೆ ಹೇಳಿದರೆ, ಮಧ್ಯಮದಲ್ಲಿ ನಾವು ನಿಂತಿದ್ದೇವೆ ಮಾಧ್ಯಮರಾಗಿ. ನಮ್ಮ ಎತ್ತರತನದಿಂದ ಎತ್ತರವನ್ನು ಪಡಿತದೆ, ನಮ್ಮ ಕುಬ್ಜತನದಿಂದ ಸಣ್ಣದಾಗಿ ಹೋಗ್ತದೆ. ನಾವದು ಎಂಥದ್ದು ಅಲ್ಲ ಅಂತ ಹೇಳಿದರೆ ನಾವು ಪೂಜೆಯಲ್ಲಿ ಸಣ್ಣದಾಗ್ತೇವೆ. ಅದು ಭಾರಿ ದೊಡ್ಡ ಸಂಗತಿ ಅಂದಾಗ ನಾವು ಬಹಳ ಎತ್ತರದಲ್ಲಿರ್ತೇವೆ. ಪ್ರಕೃತಿ ಮಹಾಲಕ್ಷ್ಮಿ ನೆಲೆಗೊಂಡ ಸೊತ್ತು ಅಂದಾಗ, ದೇವರಿಗೆ ಸಮರ್ಪಿತವಾದಾಗ ಬಹಳ ದೊಡ್ಡದಾದಂತಹ ಲಾಭ ಪಡೀಲಿಕ್ಕಾಗ್ತದೆ. ಅಂತ ಪಡೆಯುವುದರ ಬಗ್ಗೆ, ಫಲದ ಬಗ್ಗೆ ಮುಂದಿನ ಮಾತುಗಳು ಅದನ್ನು ಮತ್ತೆ ಸೇರಿದಾಗ ಚಿಂತನೆ ಮಾಡುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.